ನಾವು ಕಳೆದ ಸಾರಿ ನಾವು ಯಾಜಕಕಾಂಡ 2ನೇ ಅಧ್ಯಾಯವನ್ನು ನಾವು ಕಲಿತಾ ಬಂದ್ವಿ. ಧಾನ್ಯ ಸಮರ್ಪಣೆ ಯಜ್ಞ ಎಂಬುದಾಗಿ ಹಿಂದಿನ ಕಾಲದಲ್ಲಿ ಮಾಡತಕ್ಕಂಥ ಪಾಪ, ದೋಷ, ಪಾಪವನ್ನು ಮಾಡಿ ಅದನ್ನ ಪರಿಹಾರ ಮಾಡೋದಕ್ಕೋಸ್ಕರ ಯಜ್ಞವನ್ನು ಮಾಡತಕ್ಕಂಥ ಒಂದು ಹಳೆ ಒಡಂಬಡಿಕೆ ಒಂದು ಸಂಸ್ಕೃತಿ, ಒಂದು ಆಜ್ಞೆ, ಅಪ್ಪಣೆ ದೇವರು ಆಗಿನ ಕಾಲದ ಜನರಿಗೆ ಕೊಟ್ಟಿದ್ದನ್ನು ನಾವು ವಾಕ್ಯದ ಮುಖಾಂತರ ನಾವು ಗಮನಿಸ್ತೇವೆ. ಅದೇ ಮೇರೆಗೆ ಅನೇಕ ರೀತಿಯಲ್ಲಿ ನಾವು ಕಳೆದ ಸಾರಿ ನೋಡಿದ ಹಾಗೆ ಯಜ್ಞಗಳಲ್ಲಿ ಅನೇಕ ಯಜ್ಞಗಳನ್ನು ನಾವು ನೋಡಿದ್ದೇವೆ. ಅದು ಸರ್ವಾಂಗ ಹೋಮ, ಅಂದರೆ ಸಂಪೂರ್ಣವಾದ ಯಾವುದೇ ಸುಕ್ಕು ಕಳಂಕ ಇಲ್ಲದಂಥ, ಯಾವುದೇ ರೀತಿಯಲ್ಲಿ ಗಾಯವಾದಂಥ ಅಥವಾ ಕಾಯಿಲೆ ಬಾರದೇ ಇರತಕ್ಕಂಥ, ಶುದ್ಧ ಪರಿಶುದ್ಧ ಅಂಗಹೀನವಾಗದಂಥ, ಎಲ್ಲ ಚಂದವಾಗಿರ್ತಕ್ಕಂಥ ಒಂದು ಯಜ್ಞ ಸರ್ವಾಂಗ ಹೋಮ ಯಜ್ಞ ಎಂಬುದಾಗಿ ನಾವು ನೋಡ್ತೇವೆ. ಅದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಎಂಬುದಾಗಿ ನಮ್ಮೆಲ್ಲರಿಗೂ ತಿಳಿಸುವಂಥದ್ದು ಸತ್ಯವೇದ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮಗಾಗಿ ಸರ್ವಾಂಗ ಹೋಮ ಯಜ್ಞವಾದದ್ದನ್ನು ನಾವು ವಾಕ್ಯದಲ್ಲಿ ಅನೇಕ ಬಾರಿ ನಾವು ನೋಡ್ತಾ ಬರ್ತಾ ಇದ್ದೇವೆ. ಅದೇ ಮೇರೆಗೆ ಧಾನ್ಯ ಸಮರ್ಪಣೆ ಯಜ್ಞ ಎಂಬುದಾಗಿ ಯಾಜಕಕಾಂಡದಲ್ಲಿ ನಾವು ಕಳೆದ ಬಾರಿ ನಾವು ನೋಡ್ತಾ ಬಂದೇವೆ. ಇದು ಧಾನ್ಯ ಸಮರ್ಪಕ ಯಜ್ಞ ಎನ್ನುವಾಗ ಸರ್ವಾಂಗ ಹೋಮಕ್ಕೂ ಧಾನ್ಯ ಸಮರ್ಪಕ ಯಜ್ಞಕ್ಕೂ ಇರುವಂಥ ವ್ಯತ್ಯಾಸ ಏನಂದ್ರೆ, ರಕ್ತರಹಿತ ಯಜ್ಞ ಯಾವುದು? ಧಾನ್ಯ ಸಮರ್ಪಕ ಯಜ್ಞ. ಸರ್ವಾಂಗ ಹೋಮ ರಕ್ತ ಇರುವಂತ ಯಜ್ಞ. ಅದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ರಕ್ತ ಇರುವಂತ ಯಜ್ಞವಾದನು. ಆದರೆ ಧಾನ್ಯ ಸಮರ್ಪಣೆ ಯಜ್ಞದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಒಂದು ಸ್ವಾರೂಪ್ಯ, ಆತನ ಗುಣಲಕ್ಷಣಗಳು, ಆತನ ಬಾಧೆಗಳು, ಆತನ ಹಿಂಸೆಗಳು ಈ ಧಾನ್ಯ ಸಮರ್ಪಕ ಯಜ್ಞದಲ್ಲಿ ನಾವು ನೋಡ್ಬೋದು. ಇನ್ನು ಅನೇಕ ರೀತಿಯಲ್ಲಿ ಮುಂದೆ ನಾವು ಹೋಗ್ಬೇಕಾದ್ರೆ ಸಮಾಧಾನ ಯಜ್ಞ, ನಾವು ದೇವರನ್ನ ಸಮಾಧಾನ ಪಡಿಸೋದಕ್ಕೆ ನಾವು ಯಾವ್ಯಾವ ರೀತಿ ಮಾಡಬೇಕೆಂಬುದಾಗಿ ಯಾಜಕಕಾಂಡದಲ್ಲಿ ನಾವು ನೋಡ್ತೇವೆ. ಮುಂದೆ ಹೋಗ್ತಾ ನಮ್ಮ ಪಾಪದ ಬದಲಾಗಿ ನಾವು ಏನು ಮಾಡಬೇಕು, ಪ್ರಾಯಶ್ಚಿತ್ತವಾಗಿ ಏನೇನು ಮಾಡಬೇಕು, ಪ್ರಾಯಶ್ಚಿತ್ತ ಯಜ್ಞವನ್ನು ನಾವು ನೋಡ್ಬೋದು. ಅದೇ ರೀತಿಯಲ್ಲಿ ನಮ್ಮ ಪಾಪಗಳನ್ನ ಪರಿಹಾರ ಮಾಡಿಕೊಳ್ಳೋಕ್ಕೆ ದೋಷ ಪರಿಹಾರಕ ಯಜ್ಞ. ನಾವು ಅನೇಕ ರೀತಿಯಲ್ಲಿ ತಪ್ಪು ಮಾಡಿದಾಗ ಒಂದು ಹರಿಕೆಯನ್ನು ಕಟ್ಕೊಳ್ಳುವಂಥ ಒಂದು ಜೀವಿತ ಹಿಂದಿನ ಕಾಲದಲ್ಲಿತ್ತು. ಈಗಲೂ ಅನೇಕ ಬಾರಿ ಕೆಲವರು ಹರಿಕೆಯನ್ನು ಕಟ್ಕೊಳ್ಳುವಂಥದ್ದು, ನಾನು ತಪ್ಪು ಮಾಡಿದ್ದೇನೆ, ನಾನು ಈ ಥರ ಮಾಡಿದರೆ ನನ್ನ ದೋಷ ಪರಿಹಾರ, ನನ್ನ ಪಾಪ ನಿರ್ಮೂಲ ಆಗುತ್ತೆ, ನನ್ನ ಪಾಪ ಶುದ್ಧ ಆಗುತ್ತೆ ಎಂಬುದಾಗಿ ದೇವರಿಗೆ ನಾನು ಇಷ್ಟು ಕಾಣಿಕೆ ಕೊಡ್ತೇನೆ, ಅಥವಾ ಚರ್ಚಿಗೆ ನಾನು ಕೆಲವು ಉಡುಗೊರೆಗಳು ಕೊಡ್ತೇನೆ, ಅಥವಾ ದಾನ ಧರ್ಮ ಮಾಡ್ತೇನೆ, ಏನೆಲ್ಲ ಮನುಷ್ಯನ ಒಂದು ಪಾಪ ನಿರ್ಮೂಲನೆ ಮಾಡೋದಕ್ಕೋಸ್ಕರ ನಾವು ಅನೇಕ ರೀತಿಯಾದ ದೋಷ ಪರಿಹಾರಕ ಯಜ್ಞ. ನಾವು ಕೆಲವು ಸಾರಿ ಹಿಂದೂಗಳಲ್ಲಿ ನೋಡ್ಬೇಕಾದ್ರೆ ಯಾವ್ದಾದ್ರು ಒಂದು ದೋಷ ಪರಿಹಾರಕ ಈ ಒಂದು ಮಂತ್ರಗಳನ್ನು ಕಟ್ಟಿಕೊಂಡು ಹೀಗೆ ಜೀವನ ಮಾಡು, ಹೀಗೆ ಈ ಥರನೇ ಇದು ಉಳು ಸೇವೆ ಮಾಡು, ಈ ಥರ ಇದು ಹಾಗೆ ಮಾಡಿದ್ರೆ ನಿನ್ನ ದೋಷ, ನಿನಗಿರ್ತಕ್ಕಂಥ ಅನೇಕ ದೋಷಗಳು, ಏನೋ ರಕ್ತ ಮೈನಲ್ಲಿರ್ತಕ್ಕಂಥ ಹಾವಿನ ಸರ್ಪ ದೋಷ ಅಂತ ಏನೋ ಒಂದು ಹೇಳ್ತಾರೆ ಕೆಲವರಿಗೆ. ನಮ್ಮಲ್ಲೂ ಕೂಡ ನಾನು ಇತ್ತೀಚೆಗೆ ನೋಡುವಾಗ ನಮ್ಮ ಸಭೆಯಲ್ಲೂ ಕೂಡ ಸರ್ಪದೋಷ ಅಂತ ಏನೋ ಒಂದು ವ್ಯಕ್ತಿ ನಾವು ನೋಡುವಾಗ ಮೈಯಲ್ಲೆಲ್ಲ ಒಂದು ಕೆಂಪಾಗಿ ಒಂಥರ ಸರ್ಪದ ಒಂದು ಗುರುತನ್ನು ನಾವು ನೋಡಿದ್ವಿ, ಕಣ್ಣಾಗ ನಾವು ನೋಡಿದ್ವಿ. ಆದರೆ ಅವರು ಮಾಡಿದ್ದೇನು, ಕರ್ತನಾದ ಯೇಸು ಕ್ರಿಸ್ತನ ಮೊರೆ ಇಟ್ಟಾಗ ಅದು ದೋಷ ಪರಿಹಾರ ಆಯಿತು. ಆದರೆ ಈ ಹಿಂದಿನ ಕಾಲದಲ್ಲಿ ಈ ಆಯಾ ರೀತಿ ಯಾವುದಾದ್ರು ಒಂದು ಪ್ರಾಣಿ ದೋಷ ಮತ್ತೆ ಮತ್ಸರ ಏನೋ ಒಂದೊಂದು ದೋಷಗಳೆಂಬುದಾಗಿ ಅನೇಕ ರೀತಿಯಲ್ಲಿ ನಮ್ಮ ದೋಷಗಳನ್ನು, ನಮ್ಮ ಕಾಯಿಲೆಗಳನ್ನು, ನಮ್ಮ ಕಷ್ಟಗಳನ್ನು ಓದಿಸ್ಕೊಳ್ಳೋಕ್ಕೋಸ್ಕರ ಅನೇಕ ರೀತಿಯಲ್ಲಿ ನಾವು ಪರಿಹಾರವನ್ನು ಹುಡುಕುವಂಥದ್ದು ನಮ್ಮೆಲ್ಲರ ಜೀವಿತ ಆಗಿದೆ. ಆದರೆ ದೇವರ ವಾಕ್ಯಕ್ಕೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಾವು ಬಳಿಗೆ ಬಂದಾಗ ನಮ್ಮ ದೋಷ ಪರಿಹಾರಕ ಯಜ್ಞ ಒಂದೇ ಸಾರಿ ಶಿಲ್ಬೆ ಮೇಲೆ ತೀರಿತು ಎಂಬುದಾಗಿ, ಮತ್ತೆ ಇನ್ನೊಂದು ಸಾರಿ ನಮಗೆ ಕ್ರೂಜ ಮೇಲೆ ಮರಣ ಮಾಡೋ ಯಜ್ಞ ಅರ್ಪಿಸುವಂತೂ ಇಲ್ಲ. ಯಾಕೆಂದ್ರೆ ಒಂದೇ ಸಾರಿ ಮುಗಿಸಿದ್ದನ್ನು ನಾವು ನೋಡ್ತೇವೆ. ನಾವು ಫಿಲಿಪಿ ಪತ್ರಿಕೆಯಲ್ಲಿ ನಾವು ನೋಡುವಾಗ
ನಿಮಿಷ. ಫಿಲಿಪ್ಪಿ 2ನೇ ಅಧ್ಯಾಯ ನಾವು 6ನೇ ವಚನದಿಂದ ನಾವು 10ನೇ ವಚನದವರೆಗೆ ನಾವು ಓದಿಕೊಳ್ಳೋಣ. ಫಿಲಿಪ್ಪಿ 2ನೇ ಅಧ್ಯಾಯ 6ನೇ ವಚನದಿಂದ 10ನೇ ವಚನದವರೆಗೆ. ಇಲ್ಲಿ ಏನು ಹೇಳ್ತದೆ? ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿ ಸಮಾನನಾಗಿರುವುದೆಂಬ ಅಮೂಲ್ಯ ಪದವಿ ಬಿಡಿಲೊಲ್ಲೆನೆಂದು ಎನಿಸದೆ ತನ್ನನ್ನು ಬರಿದೆ ಮಾಡಿಕೊಂಡು ದಾಸರ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನು ಆದರೂ ಹೊಂದುವಷ್ಟು ವಿಧೇಯನಾದನು. ಈ ಕಾರಣದಿಂದಲೇ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ದಯಪಾಲಿಸಿದ್ದಾನೆ. ಆದುದರಿಂದ ಸ್ವರ್ಗ, ಮರ್ತ್ಯದಲ್ಲಿ, ಪಾತಾಳದಲ್ಲಿ ಇವರು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅಡ್ಡ ಬಿದ್ದು ಯೇಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುವನು. ಇಲ್ಲಿ ನಾವು ನೋಡುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ದೇವ ಸ್ವರೂಪನು, ದೈವಿಕ ಸ್ವರೂಪನು. ಆತನ ಸ್ವರೂಪವನ್ನು ನಾವು ನೋಡುವಾಗ ನಾವು ಯೆಶಾಯನ ಗ್ರಂಥದಲ್ಲಿ ನೋಡಿದ್ವಿ ಕಳೆದ ಸಾರಿ. ಅವನ ಒಂದು ಸ್ವರೂಪ ಹೇಗಿರ್ತದೆ ಎಂಬುದಾಗಿ ನಾವು ನೋಡಿದ್ದೀವಿ. ಹಲವಾರು ನಾವು ಆರಾಧನೆಯಲ್ಲಿ ಕೂಡ ನಾವು ವಾಕ್ಯನ ನೋಡ್ತೇವೆ. ಆತನು ಸಿಂಹಾಸನ ರೂಢನಾಗಿದ್ದುಕೊಂಡು ಆತನ ಮಂದಿರದೆಲ್ಲ ಆತನ ನೆರಿಗೆಗಳೆಲ್ಲ ಪರಿಶುದ್ಧವಾಗಿ ಪರಿಶುದ್ಧನೇ ಎಂಬುದಾಗಿ 4 ಜೀವಿಗಳು, ಹಿರಿಯರು, ಕೆರುಬೇರೆಗಳೆಲ್ಲ ಆತನನ್ನು ಆರಾಧಿಸುವಂಥದ್ದು ಅಂಥ ಒಂದು ಮಹೋನ್ನತನಾದ ದೇವರು ಆಗಿರುವಂತಹ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯಾದ ದೇವರು ಮನುಷ್ಯರಿಗೋಸ್ಕರ ತನ್ನನ್ನು ದಾಸನ ರೂಪನಾಗಿ ಧರಿಸಿಕೊಂಡು ದೇವರಿಗೆ ಸಮಾನನಾಗಿದ್ದರೂ ಕೂಡ ಆ ಒಂದು ಮಹಿಮಾ ಪದವಿಯನ್ನ ನಾನು ಬಿಡಲ್ಲ ಅಂದ್ರೂ ಕೂಡ ಅದನ್ನು ತ್ಯಜಿಸಿ ತನ್ನನ್ನು ಏನೂ ಇಲ್ಲದವನಾಗಿ ವರದಿ ಮಾಡಿಕೊಂಡವನಾಗಿ, ನಿರ್ಗತಿನಾಗಿ, ಕನಿಷ್ಠನಾಗಿ, ಒಬ್ಬ ಕೂಲಿ ಹಾಳಾಗಿ, ಒಬ್ಬ ದಾಸನಾಗಿ, ಒಬ್ಬ ಸರ್ವೆಂಟ್ ಆಗಿ ಆ ಒಂದು ರೂಪವನ್ನು ಧರಿಸಿಕೊಂಡವನಾಗಿ ಮನುಷ್ಯರನಿಗೆ ಸದೃಶನಾದನು, ಮನುಷ್ಯರಿಗೆ ಕಾಣಿಸಿಕೊಂಡನು, ಮನುಷ್ಯರ ಮಧ್ಯದಲ್ಲಿ ವಾಸ ಮಾಡಿದನು, ಮನುಷ್ಯರಾಗಿ ಜೀವಿಸಿದನೆಂಬುದಾಗಿ ನಾವು ನೋಡುತ್ತೇವೆ. ಆತನ ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸ್ಕೊಂಡನು. ಆತನು ನಾವು ಕೆಲವೊಂದು ಬಾರಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮನುಷ್ಯನಾಗಿ ಕಾಣಿಸ್ಕೊಂಡದನ್ನ ಹಲವಾರು ತಮ್ಮ ಇಷ್ಟಾನುಸಾರವಾಗಿ ಒಂದು ದೇವದೂತರ ರೂಪವಾಗಿ ಅಥವಾ ದೆವ್ವದ ರೂಪವಾಗಿ ಅಥವಾ ಗಾಳಿಯ ರೂಪವಾಗಿ ಏನೆಲ್ಲ ಒಂದು ಕಲ್ಪನೆಯಲ್ಲೇ ಕಾಣುವಂಥದ್ದನ್ನ, ಇತರರು ಹೇಳುವಂಥದ್ದನ್ನ ನಾವು ಹಲವಾರು ಕೇಳಿಸ್ಕೊಳ್ತೇವೆ. ಆದರೆ ನಮ್ಮ ಕರ್ತನಾದ ಯಾವುದೋ ಒಂದು ದೊಡ್ಡ ಮಹಾರಾಜ ಇನ್ನೂ ನಾವು ನಮ್ಮ ನೆನಪಿಗೆ ನಿಲುಕದಂಥ ಒಂದು ಆಕಾರವನ್ನು ನಮ್ಮನ್ನ ಇಮೇಜ್ ನಾವು ಜ್ಞಾಪಿಸ್ಕೊಳ್ಳುವಂಥದ್ದನ್ನು ನಾವು ನೋಡ್ತೇವೆ. ಕೆಲವರು ಹಿಂದೂದಲ್ಲಿ ಏನೋ ಸುಂದರ ಕಿರೀಟ ಧರಿಸಿ ಅಥವಾ ಬೇರೆ ಬೇರೆ ಒಂದು ವಸ್ತ್ರಗಳನ್ನು ಇನ್ಯಾವುದೇ ರೀತಿ ವಸ್ತುಗಳಿಂದ ಅವರು ಶೃಂಗರಿಸಿ ಅಲಂಕಾರಗೊಂಡು ಹೀಗೆ ಬರ್ತಾರೆ, ಚಿನ್ನದ ಒಂದು ವೈಡೂರ್ಯದಲ್ಲಿ ಬರ್ತಾನೆ. ಹೀಗೆಲ್ಲ ಒಂದು ಕಲ್ಪನೆಗಳಿಂದ ನಾವು ಮನುಷ್ಯರ ದೇವರು ಹೀಗಿರ್ತಾನೆ, ಹೀಗಿರ್ಬೋದು, ಹೀಗಿದ್ದ ದೊಡ್ಡವರಲ್ಲ, ಹೀಗಿರ್ತಾನೆ ಅನ್ನೋ ಒಂದು ಕಲ್ಪನೆ ಇರುವಂತ ಒಂದು ಜೀವಿತ ನಮ್ಮದಾಗಿರುವಾಗ, ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಯಾವುದೇ ರೀತಿಯಾದ ಒಂದು ಸೌಂದರ್ಯದಿಂದಲ್ಲ, ಯಾವುದೇ ರೀತಿಯಿಂದ ವೈಭವದಿಂದಲ್ಲ, ಯಾವುದೇ ರೀತಿಯಲ್ಲ ಒಂದು ರಾಜಾಧಿಕಾರವಲ್ಲ, ಒಂದು ಕನಿಷ್ಠನಾಗಿ, ಒಬ್ಬ ಬಡವನಾಗಿ, ಒಬ್ಬ ಮನುಷ್ಯನಾಗಿ, ಒಂದು ಮನುಷ್ಯನ ಆಕಾರದಲ್ಲಿ ಮನುಷ್ಯರ ಮಧ್ಯದಲ್ಲಿ ಬಂದಿದ್ದನ್ನು ನಾವು ನೋಡ್ತೇವೆ. ಯಾಕೆಂದ್ರೆ ಆತನು ನಾವು ಪತ್ರಿಕೆಗಳು ನಾವು ನೋಡೋ ಪ್ರಕಾರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡೋದಕ್ಕೋಸ್ಕರ ತನ್ನನ್ನು ತಾನು ಬರಿದು ಮಾಡಿಕೊಂಡು ಮನುಷ್ಯರಿಗೋಸ್ಕರ ಅವರು ತಗ್ಗಿಸಿಕೊಂಡದಾಗಿ ನಾವು ನೋಡ್ತೇವೆ. ಅದರ ಜೊತೆಗೆ
ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನ ಅಂದರೆ ಶಿಲುಬೆಯ ಮರಣನಾದರೂ ಹೊಂದುವಷ್ಟು ವಿಧೇಯನಾದನು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕೇವಲ ಸಾವಲ್ಲ, ಕೇವಲ ಏನೋ ಒಂದು ಬುಲೆಟ್ ಅಲ್ಲಿ ಹೊಡೆದ, ಒಂದು ಕತ್ತಿಲಿ ಹೊಡೆದು ಸಾಯಿಸಿ ಒಂದೇ ಸರಿ ಸಾಯಿಸುವಂತ ಒಂದು ಸಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಬರಲಿಲ್ಲ. ಅದು ವಿಕೃತವಾಗಿ, ವಿಕಾರವಾಗಿ, ಒಂದು ಕ್ರೂರ ಹಿಂಸೆಯಿಂದ ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನ ವಿಚಿತ್ರವಾಗಿ ಕೊಲ್ಲುವಂಥದ್ದನ್ನು ನಾವು ನೋಡ್ತೇವೆ. ಆ ಕಾಲದಲ್ಲಿ ಶಿಲುಬೆ ಅಂದರೆ ದೊಡ್ಡ ಅಪರಾಧಿಗೆ ಕೊಡ್ತಕ್ಕಂಥ ಶಿಕ್ಷೆ. ನಮ್ಮ ಹಿಂದಿನ ಕಾಲದಲ್ಲಿ ಗಲ್ಲು ಶಿಕ್ಷೆ ಅಂತ ನಾವು ಹೇಳುವಾಗ ಅದು ಅಂತಿಮ ಶಿಕ್ಷೆ. ಅದು ಮುಗಿದ್ರೆ ಇನ್ಯಾವುದೇ ರೀತಿಯಲ್ಲಿ ಗಲ್ಲು ಶಿಕ್ಷೆ ಆದರೆ ಒಂದೇ ಕ್ಷಣದಲ್ಲಿ ನಾವು ಬಟನ್ ಒತ್ತಿದ್ರೆ ಅದು ಒಂದೇ ಸರಿ ಪ್ರಾಣ ಹೋಗುವಂಥದ್ದು, ಸಾಯುವಂಥದ್ದು ಇದೆ. ಆದರೆ ಇಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆ ಒಂದು ಶಿಲುಬೆ ಒಂದು ವಿಚಿತ್ರವಾದ ಒಂದು ದುಃಖಕರವಾದ ಒಂದು ಘೋರವಾದ ಒಂದು ಕಷ್ಟವನ್ನ, ಘೋರವಾದ ಹಿಂಸೆಯನ್ನ ನಾವು ತಾಳುವಂಥದ್ದು. ಆ ಶಿಲುಬೆಯ ಮರಣವನ್ನ ಸುಮ್ಮನೆ ಸುಲಭವಾದ ಮರಣವಲ್ಲ, ಕಷ್ಟಕರವಾದಂಥ ಮರಣವನ್ನ ಅದನ್ನು ಅನುಭವಿಸೋದಕ್ಕೋಸ್ಕರ ತನ್ನನ್ನು ತಾನು ವಿಧೇಯನಾಗಿ ಒಪ್ಪಿಕೊಂಡು ಅದಕ್ಕೆ ತಲೆಬಾಗಿ ನಾವಾದರೂ ಆ ಸಂದರ್ಭದಲ್ಲಿ ಅದಕ್ಕೆ ತಕ್ಕ ಒಂದು ಉತ್ತರವನ್ನು ಕೊಡ್ತೇವೆ. ಹೀಗೆ ನನಗೆ ಯಾಕೆ ಈ ತರ ಮಾಡ್ತೇನೆ, ನಾನೇನು ತಪ್ಪು ಮಾಡಿದೆ, ನನಗೆ ಈ ಶಿಕ್ಷೆ ಯಾಕೆ ಎಂಬುದನ್ನು ನಾವು ಕ್ವಶನ್ ಮಾಡುವಂಥ ಜೀವಿತ ನಮ್ಮದು ಆಗಿದೆ. ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಆ ಒಂದು ಸ್ಥಿತಿಯನ್ನು ಮಾಡೋದಿಲ್ಲ. ಯಾಕೆಂದ್ರೆ ಅವನು ಬಂದಿದ್ದೆ ನಮ್ಮ ತಂದೆಯಾದ ದೇವರ ಚಿತ್ತವನ್ನ ನೆರವೇರಿಸೋದಕ್ಕೋಸ್ಕರ ಈ ಲೋಕಕ್ಕೆ ಬಂದನೆ ಎಂಬುದಾಗಿ ನಾವು ಈ ವಾಕ್ಯದ ಮೇರೆಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಬಂದ ಒಂದು ಉದ್ದೇಶ ಈ ಒಂದು ಸರ್ವಾಂಗ ಹೋಮದಲ್ಲಿ ನಾವು ನೋಡ್ತೇವೆ. ಮತ್ತೆ ನಾವು ಈ ಒಂದು ಧಾನ್ಯ ಸಮರ್ಪಣೆ ಯಜ್ಞಕ್ಕೆ ನಾವು ಬರುವಾಗ ನಾವು ಕಳೆದ ಬಾರಿ ಅದರಲ್ಲಿ ಒಂದು ಧಾನ್ಯ ಮೀನ್ಸ್ ಗೋಧಿ ಅಂತ ನಾವು ಹೇಳ್ಬೇಕಾದ್ರೆ ನಾವು ಯೋಹನ ಬರೆಸುವಾರ್ತೆ 12ನೇ ಅಧ್ಯಾಯ 24ನೇ ವಚನ ನಾವು ಓದ್ಕೊಳ್ಳೋಣ. ಯೋಹನ ಬರೆಸುವಾರ್ತೆ 12ನೇ ಅಧ್ಯಾಯ 24ನೇ ವಚನ. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಗೋಧಿಯ ಕಾಳು ಭೂಮಿಯಲ್ಲಿ ಬಿದ್ದು ಸಾಯಿದರೆ ಒಂದೇ ಆಗಿ ಉಳಿಯುವುದು, ಸತ್ತರೆ ಬಹಳ ಫಲ ಕೊಡುವುದು. ಇಲ್ಲಿ ನಾವು ನೋಡ್ತೇವೆ, ಇಲ್ಲಿ ಧಾನ್ಯ ಸಮರ್ಪಣೆಗೆ ಒಂದು ಮುಖ್ಯವಾದ ಒಂದು ವಸ್ತು, ಒಂದು ಧಾನ್ಯ ಅಂದ್ರೆ ನಾವು ಗೋಧಿ. ಈ ಗೋಧಿ ಇಲ್ಲಿ ಸುವಾರ್ತೆಯಲ್ಲಿ ನಾವು ಬರ್ಬೇಕಾದ್ರೆ ಗೋಧಿಯ ಕಾಳು ಭೂಮಿಯಲ್ಲಿ ಬಿದ್ದು ಸಾಯದಿದ್ದರೆ ಒಂದೇ ಆಗಿ ಉಳಿಯುವುದು, ಸತ್ತರೆ ಬಹಳ ಫಲ ಕೊಡುವುದು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಗೋಧಿಯ ಯೋಪಾದಿಯಲ್ಲಿ ಆತನು ಶಿಲುಬೆಯ ಮೇಲೆ ಸತ್ತನು, ಹೂಳಲ್ಪಟ್ಟನು, 3ನೇ ದಿವಸ ಮೃತ್ಯುಂಜಯಾಗಿ ಎದ್ದನು. ನಮ್ಮೆಲ್ಲರಿಗೆ ಅಂದ್ರೆ 40 ದಿವಸ ಮನುಷ್ಯರಿಗೆ ಕಾಣಿಸಿಕೊಂಡನು, ಅನಂತರ ಪರಲೋಕಕ್ಕೆ ಒಯ್ಯಲ್ಪಟ್ಟನು. ಆದುದರಿಂದ ಆತನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಗೋಧಿಯ ಕಾಳಿನೋಪಾದಿಯಲ್ಲಿ ಭೂಮಿಗೆ ಬಿದ್ದು ಸಾಯದಿದ್ದರೆ ಹೇಗೆ ಒಂದೇ ಆಗಿ ಉಳಿಯೋದು, ಸತ್ಯ ಬಹಳ ಫಲ ಕೊಡೋದೇನೋ ಒಂದು ವಾಕ್ಯದ ಮೇರೆಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಸಾಯದಿದ್ದರೆ, ಶಿಲ್ಬೆ ಮೇಲೆ ಸಾಯದಿದ್ದರೆ, ಪ್ರಾಣ ಕೊಡದಿದ್ದರೆ ನಮಗೆ ಈ ಒಂದು ಉಚಿತಾರ್ಥವಾದ ರಕ್ಷಣೆ ನಾವು ಪರಲೋಕಕ್ಕೆ ಬಾಧ್ಯರಾಗ್ಲಿಕ್ಕೆ ಸಾಧ್ಯ ಆಗ್ತಿರಲ್ಲ. ಕ್ರಿಸ್ತನ ಮಕ್ಕಳಾಗಿ ನಾವು ಇವತ್ತಿನ ದಿವಸದಲ್ಲಿ ವಿಶ್ವಾಸಿಗಳಾಗಿ ನಾವು ಸಹೋದರ ಅನ್ಯೋನ್ಯತೆಯಲ್ಲಿ ನಾವು ಕರ್ತನನ್ನು ಆರಾಧಿಸುವಂತ ಒಂದು ಭಾಗ್ಯ ನಮ್ಮದಾಗಿರ್ತಿರಲಿಲ್ಲ. ಯಾಕಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆ ದಿವಸದಲ್ಲಿ ತಂದೆ ಚಿತ್ತ ನೆರವೇರಿಸುವುದಕ್ಕೆ ಮೌನವಾಗಿದ್ದುಕೊಂಡು ಆ ಭೂಮಿಯ ಮೇಲೆ ಬಿದ್ದ ಕಾಳು ಹೇಗೆ ಸತ್ತು ಬಹಳ ಫಲ ಕೊಡುತ್ತದೆ. ಈ ಒಂದು ಕಾಳು ಗೋಧಿ, ಇಲ್ಲಿ ನಮಗೆ ಪ್ರಾಮುಖ್ಯವಾಗಿ ಗೋಧಿ ಅಂತ ನಾವು ಹೇಳ್ತೇವೆ. ಬೇರೆ ಕಾಳಾಗ್ಲಿ, ಯಾವುದೇ ಕಾಳು, ಭತ್ತ ಆಗ್ಬೋದು, ರಾಗಿ ಆಗ್ಬೋದು, ಇಲ್ಲ ತೊಗರಿ ಆಗ್ಬೋದು, ಯಾವುದೇ ಒಂದು ಕಾಳು, ಅಲಸಂದೆ, ಹೆಸರು ಕಾಳು, ಯಾವುದೇ ಒಂದು ಕಾಳು ಭೂಮಿಯಲ್ಲಿ ಬಿದ್ದರೆ ಅದು ಒಂದು ಕಾಳು ಬಿದ್ದು ಅದರಲ್ಲಿ 100, 50, 200 ಹೀಗೆ ಕಾಳನ್ನು ನಾವು ಪಡಿತೇವೆ. ನಾವು ದವಸ ಧಾನ್ಯನ ನಾವು ಪಡ್ಕೊಳ್ಳೋಕ್ಕೆ ಸಾಧ್ಯ. ಅದೇ ಮೇರೆಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅಂದಿನ ಆ ಸಂದರ್ಭದಲ್ಲಿ ಶಿಲುಬೆ ಮೇಲೆ ಸತ್ತದರಿಂದಲೇ ನಾವೆಲ್ಲ ಇವತ್ತಿನ ದಿವಸ ಕ್ರಿಸ್ತನ ಮಕ್ಕಳೆಂಬುದಾಗಿ, ಕ್ರಿಸ್ತಿಯ ವಿಶ್ವಾಸಿಗಳಾಗಿ, ಕ್ರೈಸ್ತರು ಎಂಬುದಾಗಿ
ನಾವು ಹೇಳಿಕೊಂಡು ಆತನನ್ನು ಆರೈಸುವಂಥದ್ದು, ಆತನನ್ನು ಕೊಂಡಾಡುವುದು, ಆತನನ್ನು ಸ್ತುತಿಸುವುದು ನಮ್ಮ ಒಂದು ಸೌಭಾಗ್ಯ. ಈ ಒಂದು ಅವಕಾಶ ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮಾಡದಿದ್ದರೆ ನಮ್ಮ ಜೀವಿತ ಯಾವ ಸ್ಥಿತಿ ಆಗ್ತಿತ್ತು? ಯಾಕಂದ್ರೆ ಪಾಪದ ಜೀವಿತದಲ್ಲಿ ನಾವು ಜೀವಿಸುವಾಗ, ಪಾಪದ ಕೂಪದಲ್ಲಿ ನಾವು ಇರುವಾಗ, ಯಾಕೆಂದ್ರೆ ಆದಿ ತಂದೆ ತಾಯಿಗಳು ಮಾಡಿದಂಥ ಪಾಪದಿಂದ ಹಿಂದೆ ಆದಿ ತಂದೆ ತಾಯಿಗಳು ಪಾಪ ಮಾಡಿದ್ದು ಕೇವಲ ಒಂದು ಕದ್ದು ಹಣ್ಣನ್ನ ತಿಂದಿದಷ್ಟೇ. ಅದು ಒಂದು ಈ ದಿನ ಕಾಲಕ್ಕೆ, ಈ ದಿನಮಾನಗಳ ಕಾಲಕ್ಕೆ ಕೇವಲ ಸಣ್ಣ ಒಂದು ತಪ್ಪಾಗಿರ್ತದೆ. ಆದರೆ ದೇವರ ಆ ಉದ್ದೇಶದಲ್ಲಿ ಹೇಳಿದ ಮಾತನ್ನು ಕೇಳದೆ ಇರತಕ್ಕಂಥ ಅವಿಧೇಯತೆ ಒಂದು ದೊಡ್ಡ ಪಾಪವಾಗಿದೆ. ಇವತ್ತು ನಮ್ಮ ಜೀವಿತಗಳಲ್ಲಿ ಕೂಡ ಯಾವ ರೀತಿ ದಿನಕ್ಕೆ ಎಷ್ಟು ಸಾರಿ ಪಾಪ ಮಾಡ್ತೀವಿ, ಎಷ್ಟು ಸಾರಿ ದೇವರಿಗೆ ಅವಮಾನ ಮಾಡ್ತೀವಿ, ದೇವರಿಗೆ ಯಾವ ಸ್ಥಿತಿಯಲ್ಲಿ ನಮ್ಮ ಜೀವಿತ ನಮ್ಮದು ಆಗಿರ್ತದೆ. ನಾವು ಒಂದು ವೇಳೆ ನಾವು ನೆನೆಸುವುದಾದರೆ ಅವ್ರು ಮಾಡಿದಂಥ ಪಾಪ ಏನೂ ಅಲ್ಲ. ನಮ್ಮ ಜೀವಿತದಲ್ಲಿ ದಿನಕ್ಕೆ 100 ಸುಳ್ಳು, 100 ಬೇರೆಯವರಿಗೆ ಮೋಸ ಮಾಡ್ತಕ್ಕಂಥದ್ದು, ಇನ್ಯಾವುದೇ ರೀತಿಯಲ್ಲಿ ಅನ್ಯಾಯ ಮಾಡ್ತಕ್ಕಂಥದ್ದು, ದೇವರಿಗೆ ಅಸಹ್ಯ ಕಾರ್ಯಗಳನ್ನು ನಾವು ಮಾಡ್ತಕ್ಕಂಥದ್ದು, ನಾವು ಕಣ್ಣಿನಲ್ಲಿ ಏನು ನೋಡಬೇಡ ಅಂತ ನಮ್ಮ ದೇವರ ವಾಕ್ಯ ನಾವು ಹೇಳ್ತದೆ, ಅದನ್ನು ನೋಡ್ತೇವೆ. ಕೈಯಿಂದ ಏನು ಮಾಡಬಾರ್ದು ಅದನ್ನು ಮಾಡ್ತೇವೆ. ಬಾಯಿನಲ್ಲಿ ನಾಲಿಗೆಯಿಂದ ನಾವು ಏನನ್ನ ಹೇಳಬೇಕು, ಏನನ್ನು ಮಾಡಬೇಕು ಅಂತ ನಮಗೆ ವಾಕ್ಯ ಬೋಧಿಸಿದಾಗಿಯೂ ಕೂಡ ನಾವು ಮಾತಾಡ್ತಕ್ಕಂಥದ್ದು ಏನು, ಹೇಳ್ತಕ್ಕಂಥದ್ದೇನು, ನಮ್ಮ ಬಾಯಲ್ಲಿ ಬರ್ತಕ್ಕಂಥ ಯಾವ ಪದಗಳು ಬರ್ತದೆ, ಯಾವ ರೀತಿಯಲ್ಲಿ ನಾವು ಉಚ್ಚರಿಸ್ತೇವೆ ಎಂಬುದಾಗಿ ಒಂದೊಂದು ದಿವಸ ನಾವು ಗಮನಿಸುವುದಾದರೆ ನಾವು ಆದಾಮವರಿಗಿಂತ ನಾವು ಪಾಪಿಷ್ಠರು, ಆದಾಮವರಿಗಿಂತ ನಾವು ದೇವರಿಗೆ ವಿರೋಧಾಗಿರ್ತಕ್ಕಂಥ ಜೀವಿತ ನಮ್ಮದಾಗಿದೆ. ಆದರೆ ಕರ್ತನಾದ ಯೇಸು ಕ್ರಿಸ್ತನು ಈ ಒಂದು ಶಿಲುಬೆಯ ಮೇಲೆ ನಮಗೆ ಒಂದು ಉಚಿತವಾದ ಒಂದು ರಕ್ಷಣೆಯನ್ನ, ಆತನ ಪ್ರಾಣ ಕೊಟ್ಟು ನಮ್ಮನ್ನ ತಂದೆ ತನ್ನ ಮಕ್ಕಳನ್ನು ಸ್ವೀಕರಿಸಿ ತನ್ನ ಸ್ವರಕ್ತವನ್ನು ಚೆಲ್ಲಿ ನಮಗೆ ಒಂದು ಒಳ್ಳೆಯ ಒಂದು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಾವು ಜೀವಿಸಬೇಕೆಂಬ ಒಂದು ಉದ್ದೇಶದಿಂದ ನಮ್ಮನ್ನ ಸ್ವರಕ್ತದಿಂದ ಕೊಂಡುಕೊಂಡು ಆತನ ಮಕ್ಕಳಾಗಿ ನಾವು ಜೀವಿಸಲಿಕ್ಕೆ ಒಂದು ಸದಾವಕಾಶ ಮಾಡಿಕೊಟ್ಟಿದ್ದರಿಂದ ನಮ್ಮ ಪಾಪಗಳನ್ನು ನೆನಪಿಗೆ ತಾರೆನೆಂಬುದಾಗಿ ನಾವು ಏನೆಲ್ಲ ತಪ್ಪು ಮಾಡಿದ್ರು ಕೂಡ ಆತ ನಮ್ಮನ್ನು ಕ್ಷಮಿಸಿ ಮನ್ನಿಸಿ ನಮ್ಮನ್ನ ನೀತಿವಂತರಾಗಿ ನಿರ್ಣಯಿಸಲ್ಪಟ್ಟಂತ ಒಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತ ನಮ್ಮ ಮೇಲೆ ಇಟ್ಟಂತ ಅಪಾರವಾದ ಪ್ರೀತಿ, ಅಪಾರವಾದ ರಕ್ಷಣೆ, ಅಪಾರವಾದ ಕನಿಕರ, ಆತ ದಯೆಗೆ ನಾವು ಎಷ್ಟು ಪಾತ್ರ ಎಂಬುದನ್ನು ನಾವು ವಾಕ್ಯದಲ್ಲಿ ನೋಡ್ತೇವೆ. ಈಗ ಮತ್ತೆ ನಾವು ಮುಂದೆ ನೋಡುವಾಗ ಈ ಒಂದು ಧಾನ್ಯ ಸಮರ್ಪಣೆ ಯಜ್ಞದಲ್ಲಿ ಇದು ಒಂದು ಕಾಳು ಅಂದ್ರೆ ಗೋಧಿಯನ್ನು ನಾವು ನೋಡಿದ್ದೇವೆ. ಅದೇ ಪ್ರಕಾರದಲ್ಲಿ ಎಣ್ಣೆ ಅಂತ ನಾವು ನೋಡಿದ್ದೇವೆ ಕಳೆದ ಸಾರಿ. ಎಣ್ಣೆ ಅಂತ ನಾವು ನೋಡ್ಬೇಕಾದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಒಂದು ಒಂದು ಪವಿತ್ರಾತ್ಮನು ಹೇಗೆ ಆತನಲ್ಲಿ ಬಂಧನ ಎಂಬುದಾಗಿ ನಾವು ಲೂಕನ ಸುವಾರ್ತೆ 3ನೇ ಅಧ್ಯಾಯ 21ನೇ ವಚನದಲ್ಲಿ ನೋಡುವ ಪ್ರಕಾರ, ಯೇಸು ಸಹ ದೀಕ್ಷಾ ಸ್ನಾನ ಮಾಡಿಸಿಕೊಂಡು ಪ್ರಾರ್ಥನೆ ಮಾಡುತ್ತಲೇ ಆಕಾಶ ತೆರೆಯಿತು ಮತ್ತು ಪವಿತ್ರಾತ್ಮನು ದೇಹಾಕಾರವಾಗಿ ಪಾರಿವಾಳ ಹಾಗೆ ಆತನ ಮೇಲೆ ಇಳಿದನು. ಆಗ ನೀನು ಪ್ರಿಯನಾಗಿರುವ ನನ್ನ ಮಗನು, ನಾನು ನಿನ್ನ ಮೆಚ್ಚಿದ್ದೇನೆ ಎಂದು ಆಕಾಶವಾಣಿಯಾಯಿತು. ಇಲ್ಲಿ ಎಣ್ಣೆ ಅಂತ ನಾವು ಹೇಳುವಾಗ ಪವಿತ್ರಾತ್ಮನ ಒಂದು ಅಭಿಷೇಕ ಎಂಬುದಾಗಿ ನಾವು ಅವತ್ತು ನಾವು ನೋಡಿದ್ವಿ. ಅದೇ ಮೇರೆಗೆ ಆತನ ಪವಿತ್ರಾತ್ಮನ ಅಭಿಷೇಕ ನಮ್ಮ ತಂದೆಯಾದ ದೇವರು ನಮ್ಮ ಕರ್ತನ ಯೇಸು ಕ್ರಿಸ್ತನಿಗೆ ಕೊಟ್ಟ ಒಂದು ಬಿರುದು, ಒಂದು ಒಳ್ಳೆಯ ಒಂದು ಉತ್ತಮವಾದ ಹೆಸರು. ಈತನು ನನ್ನ ಪ್ರಿಯನಾಗಿರೋ ಮಗನು, ನಾನು ಮೆಚ್ಚಿದ್ದೇನೆ. ಈ ಒಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಕೊಟ್ಟ ಒಂದು ಬಿರುದಾಗಲಿ, ಆತನು ಇಷ್ಟಪಟ್ಟದ ಒಂದು ಪದವಿಯನ್ನು ನಾವು ನೆನೆಸುವುದಾದರೆ ನಮ್ಮ ಜೀವಿತದಲ್ಲಿ ನಾವು ಯಾವ ಸ್ಥಿತಿಯಲ್ಲಿದ್ದೇವೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದ ನಾವು ಆತನ ಒಂದು ಸಾದೃಶ್ಯವಾಗಿ ಆತನ ಜೀವಿತದಲ್ಲಿ ನಾವು ದೀಕ್ಷಾಸ್ನಾನ ತೆಗೆದುಕೊಂಡಿದ್ದೇವೆ. ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನ ಮುಖಾಂತರ ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ನಾವು ದೀಕ್ಷಾಸ್ನಾನ ಪಡೆದುಕೊಂಡು ಆತನ ಮಕ್ಕಳಾಗಿ ನಾವು ಜೀವಿಸ್ತಾ ಇದ್ದೇವೆ. ಆದರೆ ನಮ್ಮ ಕರ್ತನ ನಮ್ಮನ್ನು ಹೇಗೆ
ತಂದೆ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಯಾವ ರೀತಿಯಲ್ಲಿ ನಮ್ಮನ್ನ ಒಂದು ಉಚ್ಚರಿಸ್ತಾ ಇದ್ದಾನೆ, ಯಾವ ರೀತಿಯಲ್ಲಿ ನಮ್ಮನ್ನ ಕರಿತಾ ಇದ್ದಾನೆ, ಪ್ರಿಯನಾಗಿರೋ ಮಗನೇ, ಪ್ರಿಯನಾಗಿರೋ ಮಗಳೇ, ನಾನು ನಿನ್ನನ್ನು ಮೆಚ್ಚಿದ್ದೇನೆ ಎಂಬುದಾಗಿ ಆ ರೀತಿ ನಾವು ಒಂದು ಬಿರುದನ್ನು ನಾವು ಪಡ್ಕೊಳ್ತಾ ಇದ್ದೀವ. ನಾವು ಆ ರೀತಿಯಲ್ಲಿ ನಾವು ಯೇಸು ಕ್ರಿಸ್ತನ ಜೀವಿತದಲ್ಲಿ ನಾವು ಬದುಕ್ತಾ ಇದ್ದೇವ, ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕೆಂಬುದಾಗಿ ನಾವು ವಿವೇಚಿಸಿಕೊಳ್ಳುವ ವಾಕ್ಯದ ಮುಖಾಂತರ ನಮ್ಮನ್ನು ನಾವು ಎಚ್ಚರಿಸಿಕೊಳ್ಳೋಣ. ಇದೇ ಮೇರೆಗೆ ನಾವು ಇಲ್ಲಿ ಯಾಜಕನ 2ನೇ ಅಧ್ಯಾಯದಲ್ಲಿ ನೋಡುವಾಗ ಯಾವನಾದರೂ ಯೆಹೋವನಿಗೆ ಧಾನ್ಯ ನೈವೇದ್ಯ ಮಾಡಬೇಕೆಂದಿದ್ದರೆ ಅದು ಗೋಧಿ ಹಿಟ್ಟಾಗಿರಬೇಕು. ಅವನು ಅದರ ಮೇಲೆ ಎಣ್ಣೆಯನ್ನು ಒಯ್ದು ಧೂಪವನ್ನಿಟ್ಟು ಆರೋನ ವಂಶವರಾದ ಯಾಜಕರ ಬಳಿಗೆ ತರಬೇಕು. ಇಲ್ಲಿ ಧಾನ್ಯ ಎಂಬುದಾಗಿ ನಾವು ನೋಡುವಾಗ ಗೋಧಿ, ಅದರ ಜೊತೆಗೆ ಎಣ್ಣೆಯನ್ನು ಒಯ್ಯಬೇಕು. ಎಣ್ಣೆ ಅಂತ ನಾವು ನೋಡಿದ್ದೇವೆ, ಎಣ್ಣೆ ಅದು ಪವಿತ್ರಾತ್ಮನಿಗೆ ಸೂಚಿಸ್ತಕ್ಕಂಥ ವಸ್ತುವಾಗಿರ್ತದೆ. ಆತನು ಪವಿತ್ರಾತ್ಮ ಗರ್ಭಗುಡಿಯಾಗಿದ್ದುಕೊಂಡು ಪವಿತ್ರಾತ್ಮದ ಜೀವಿತದಲ್ಲಿ ಯಾವುದೇ ರೀತಿಯಲ್ಲಿ ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪಾಪವಿಲ್ಲದ ಪಾಪರಹಿತನಾದಂಥ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಈ ಲೋಕದಲ್ಲಿ ಜೀವಿಸಿದನು. ಆದರೂ ಪಾಪ ಸ್ವರೂಪಿಯಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ಮಾಡಲ್ಪಟ್ಟನು. ಕಾರಣ ನಮ್ಮ ಪಾಪಗಳ ನಿಮಿತ್ತ ನಮ್ಮನ್ನ ರಕ್ಷಿಸುವುದಕ್ಕೋಸ್ಕರ, ನಮ್ಮನ್ನ ಪಾಪದಿಂದ ಬಿಡುಗಡೆ ಮಾಡೋದಕ್ಕೋಸ್ಕರ ಆತನ ಪಾಪ ಸ್ವರೂಪವಿಲ್ಲದವನಾಗಿದ್ದರೂ ಕೂಡ ಪಾಪ ಸ್ವರೂಪನಾದನು. ನಮಗಾಗಿ ಪಾಪಿಯಾಗಿ, ಒಂದು ಕಳ್ಳನಾಗಿ, ಆತನು ಹೊಟ್ಟೆಬಾಕನಾಗಿ ಏನೆಲ್ಲ ಕೆಲವೊಂದು ಅಸಹ್ಯಕರವಾದಂಥ ಕಾರ್ಯಗಳಿಗೆ ಒಳಪಟ್ಟನ. ಕಾರಣ ಅದು ನಮ್ಮ ಬದಲಾಗಿ ಆತನು ಆ ಒಂದು ಶಿಕ್ಷೆಯನ್ನು ಅನುಭವಿಸ್ತಕ್ಕಂಥ ಒಂದು ಜೀವಿತ ನಾವು ನೋಡಿದ್ದೇವೆ. ಅದರ ಮೇರೆಗೆ ನಾವು ತಿಳ್ಕೊಳ್ಬೇಕಾದೇನೆಂದರೆ, ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನ ನಾವು ಯಾವ ರೀತಿಯಲ್ಲಿ ಆತನ ಹಾಗೆ ನಾವು ಜೀವಿಸ್ತಾ ಇದ್ದೇವೆ, ಆತನ ರೀತಿಯಲ್ಲಿ ನಾವು ಬದುಕ್ತಾ ಇದ್ದೇವೆ ಎಂಬುದಾಗಿ, ನಾವು ಆತನಲ್ಲಿ ಅಭಿಷೇಕವುಳ್ಳವರಾಗಿ ಪವಿತ್ರ ಸ್ಥಾನದಲ್ಲಿ ಇದ್ದೇವ. ಪವಿತ್ರತೆ ನಮ್ಮ ಹೃದಯಗಳು, ನಮ್ಮ ಆತ್ಮಗಳು ಪವಿತ್ರಾತ್ಮದಿಂದ ತುಂಬಿಸಲ್ಪಟ್ಟವರಾಗಿ ನಾವು ಆತನಾಗಿ ಜೀವಿಸ್ತಾ ಇದ್ದೇವೆ. ಇತರರಿಗೂ ಕೂಡ ನಮ್ಮ ಲೋಕದಲ್ಲಿ ನಮ್ಮನ್ನು ಜೀವಿಸುವಾಗ ಪವಿತ್ರಾತ್ಮನಿಂದ ನಾವು ಹುಟ್ಟಿದವರಾಗಿ ನಾವು ಜೀವಿಸ್ತಾ ಇದ್ದೇವೆ ಎಂಬುದಾಗಿ ನಾವು ನಮಗೆ ಗ್ರಹಿಸ್ಕೊಳ್ಳೋಣ. ಅದೇ ಮೇರೆಗೆ ನಾವು ನೆಕ್ಸ್ಟ್ ನಾವು ಬರಬೇಕಾದ್ರೆ, ಯಾಜಕನು ದೇವರಿಗೆ ನೈವೇದ್ಯವನ್ನು ಸೂಚಿಸುವುದಕ್ಕಾಗಿ ಆ ಎಣ್ಣೆ ಬೆರೆಸಿದ ಹಿಟ್ಟಿನಲ್ಲಿ 1 ಹಿಡಿಯನ್ನು ಧೂಪವೆಲ್ಲವನ್ನು ತೆಗೆದುಕೊಂಡು ಯಜ್ಞ ವೇದಿಯ ಮೇಲೆ ಮಾಡಬೇಕು. ಅದು ಅಗ್ನಿಯ ಮೂಲಕ ಯೆಹೋವನಿಗೆ ಸುವಾಸನೆಯನ್ನುಂಟು ಮಾಡುವುದು. ನಾವು ಅದಾದ ಮೇಲೆ ಧೂಪ ಎಂಬುದಾಗಿ ನಾವು ನೋಡ್ತೇವೆ. ಆ ಧೂಪ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಒಂದು ಸುಗಂಧ ವಾಸನೆ, ಆತನ ಒಂದು ಸ್ವಾರೂಪ್ಯ, ಆತನ ಹೇಗೆ ತನ್ನ ಜೀವಿತದಲ್ಲಿ ಯಾವುದೇ ರೀತಿಯಾದ ಕೆಟ್ಟ ಕಾರ್ಯಗಳು, ಪಾಪ ಕೃತ್ಯಗಳು ಇಲ್ಲದಂಥ ಒಂದು ಒಳ್ಳೆ ಕಾರ್ಯಗಳನ್ನು ಸೂಚಿಸುವಂತಹ, ಆತನು ನಿರ್ಮಲನು, ನಿಷ್ಕಳಂಕನ ಎಂಬುದಾಗಿ ಸೂಚಿಸ್ತಕ್ಕಂಥ ಒಂದು ಆ ಧೂಪವು ನಮ್ಮ ತಂದೆಯ ದೇವರಿಗೆ ಸಮರ್ಪಿಸತಕ್ಕಂಥದ್ದು ನಾವು ನೋಡ್ತೇವೆ. ಯಾಕೆಂದ್ರೆ ನಾವು ಗೆತ್ಸೆಮನೆ ತೋಟದಲ್ಲಿ ಅಷ್ಟು ದುಃಖಕರವಾದ ಒಂದು ನೋವನ್ನ ಅನುಭವಿಸಿದ್ದಾಗಿ ಕೂಡ ತಂದೆಯಾದ ದೇವರ ಹತ್ರ ಪ್ರಾರ್ಥನೆ ಮಾಡುವಂಥದ್ದನ್ನು ನಾವು ನೋಡ್ತೇವೆ. ಸಾಧ್ಯವಾದರೆ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸಿ ಎಂಬುದಾಗಿ ಆತನ ಒಂದು ಸಂಕಷ್ಟ ಹೇಗಿತ್ತು, ಆತನ ಬಾಧೆ ಹೇಗಿತ್ತು ಎಂಬುದಾಗಿ ನಾವು ವಿವೇಚಿಸಿಕೊಂಡಾದಷ್ಟು ನಮಗೆ ಒಂದು ಘೋರ ಕೃತ್ಯ ಎಂಬುದಾಗಿ ನಾವು ನೆನೆಸ್ಕೋಬಹುದು. ಯಾಕೆಂದ್ರೆ ಅಷ್ಟೊಂದು ನಮ್ಮ ತಂದೆಯಾದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಒಂದು ಜೀವಿತ, ಆ ಬಾಧೆ, ಆ ನೋವು, ಹಿಂಸೆಯನ್ನು ನಾವು ನೋಡುವಂಥದ್ದು. ಅದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ತೋರಿ ಬಂದ ಒಂದು ಸದ್ಗುಣಗಳಿಂದ ದೇವರಿಗೆ ಒಂದು ಸುಗಂಧ ದ್ರವ್ಯವಾಗಿ ಧೂಪದ ಮುಖಾಂತರ ಯೇಸು ಕ್ರಿಸ್ತನನ್ನು ಮೆಚ್ಚುವಂಥದ್ದು, ದೇವರು ಮೆಚ್ಚುವಂಥದ್ದನ್ನು ನೋಡ್ತೇವೆ. ನಾವು ಆಗಲೇ ನೋಡುವಾಗೆ ಈತನ ಪ್ರಿಯನಾಗಿರೋ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ ಎಂಬುದಾಗಿ ದೇವರು ಮೆಚ್ಚಿದನ್ನು ನಾವು ನೋಡ್ತೇವೆ. ಆತನು ಮಾಡಿದ ಆ ಹೋಮ ಅಗ್ನಿಯ ಮೂಲಕ ಸುವಾಸನೆ ಉಂಟು ಮಾಡುತ್ತದೆ ಎಂಬುದಾಗಿ ನೋಡ್ತೇವೆ. ಹೀಗೆ ನಾವು ಮುಂದೆ ನಾವು ನೋಡುವಾಗ ಯೆಹೋವನಿಗೆ ಅರ್ಪಿತವಾದ ಹೋಮಶೇಷವಾದಿಂದ ಮಹಾಪರಿಶುದ್ಧವಾಗಿದೆ. ಅದು ನಾವು ಮಾಡಿದಂಥ ಒಂದು ಆರಾಧನೆ, ನಾವು ಮಾಡಿದಂಥ ದೇವರಿಗೆ ನಮ್ಮ ಹೃದಯದಲ್ಲಿರ್ತಕ್ಕಂಥ ಒಂದು ಯಾಜಕತ್ವವನ್ನು
ನಾವು ಅಷ್ಟು ಒಳ್ಳೆಯ ರೀತಿಯಲ್ಲಿ ಪಾವಿತ್ರಾತ್ಮ ಗರ್ಭದಿಂದ ನಾವು ಜೀವಿಸುವಾಗ, ಆತನಿಗೆ ಒಳ್ಳೆ ಆರಾಧನೆ ನಾವು ಒಂದು ಕೊಡುವಾಗ, ಆತನ ಸನ್ನಿಧಾನ ವಿಧೇಯತ್ವವನ್ನು ನಾವು ಸೂಚಿಸುವಾಗ, ಆತನ ಮುಂದೆ ನಾವು ಗೌರವದಿಂದ ನಾವು ಜೀವಿಸುವಾಗ, ಆತನು ನಮ್ಮ ಒಂದು ಆರಾಧನೆ ಒಳ್ಳೆಯ ರೀತಿಯಲ್ಲಿ ಸಮರ್ಪಕವಾಗುವಂಥದ್ದನ್ನು ನೋಡ್ತೇವೆ. ಅದೇ ರೀತಿಯಲ್ಲಿ ಅರ್ಪಿತವಾದ ಯೆಹೋವನಿಗೆ ಅರ್ಪಿತವಾದ ಹೋಮಶೇಷವಾದುದರಿಂದ ನಾವು ನಮ್ಮ ಹೃದಯದಿಂದ ಬರ್ತಕ್ಕಂಥ ಆರಾಧನೆ ಹೇಗಿರ್ತದೆ, ನಾವು ಯಾವ ರೀತಿಯಲ್ಲಿ ನಾವು ಅರ್ಪಿಸ್ತಾ ಇದ್ದೇವೆ, ನಾವು ಕಾಟಾಚಾರಿಕೋ ಯಾವ ರೀತಿಯಲ್ಲಿ ನಾವು ನಮ್ಮನ್ನು ನಾವು ಯೋಚಿಸ್ಕೊಳ್ಬೇಕು. ಏಕೆಂದ್ರೆ ನಾವು ವಾರದ ಮೊದಲನೇ ದಿವಸ ನಾವು ಸಭೆಗೆ ನಾವು ಹೋಗ್ಬೇಕಾದ್ರೆ ನಾವು ಇದ್ದಕ್ಕಿದ್ದಾಗೆ ನಮ್ಮ ಜೀವಿತ ನಾವು ಯಾವುದೋ ಒಂದು ಸ್ಥಿತಿಯಲ್ಲಿ ನಾವು ಇರ್ತೀವಿ, ಹಾಗೆ ಇದ್ದಕ್ಕಿದ್ದಾಗೆ ನಾವು ಸಭೆಗೆ ಹೋಗ್ತೇವೆ. ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳದೆ ನಾವು ಆರಾಧನೆಗೆ ನಾವು ಹೋಗುವಂಥದ್ದು ನಾವು ನೋಡ್ತೇವೆ. ನಾವು ಕೂಡ ವಾಕ್ಯದ ಮೇರೆಗೆ ನಾವು ಪರಿಶುದ್ಧವಾದ ಒಂದು ಸ್ಥಾನಕ್ಕೆ ಹೋಗ್ಬೇಕಾದ್ರೆ, ಪರಿಶುದ್ಧ ಸ್ಥಾನದಲ್ಲಿ ನಾವು ಆರಾಧನೆ ಸಮರ್ಪಿಸಬೇಕಾದ್ರೆ, ನಮ್ಮ ಆರಾಧನೆ ಕರ್ತನಾದ ಯೇಸು ಕ್ರಿಸ್ತನಿಗೆ ಧೂಪದ ಮುಖಾಂತರ ನಮ್ಮ ಹೃದಯದಲ್ಲಿ ನಮ್ಮ ಹೃದಯದ ಮುಖಾಂತರ ಹೋಗುವಂತ ಒಂದು ಆರಾಧನೆ, ನಮ್ಮನ್ನು ನಾವು ಪರೀಕ್ಷಿಸಿಕೊಂಡವರಾಗಿ ನಮ್ಮ ಜೀವಿತ ಎಂಥದಾಗಿ ಕರ್ತನ ಬಳಿಗೆ ನಾವು ಯಾವ ರೀತಿ ಇದ್ದೇವೆ, ನಾವು ಪರಿಶುದ್ಧರಾಗಿ ನಾವು ನಮ್ಮನ್ನ ಪರೀಕ್ಷಿಸಿಕೊಂಡವರೇ ಪರಿಶುದ್ಧತೆಯಿಂದ ನಾವು ಆರಾಧನೆ ಮಾಡ್ಲಿಕ್ಕಾಗುತ್ತೆ. ನಮ್ಮನ್ನು ನಾವು ದೇವರು ನಡೆಸ್ಕೊಡ್ಲಿ. ಹಾಗೆ ನಾವು ಮುಂದೆ ನಾವು ಹೋಗುವಾಗ ಒಲೆಯಲ್ಲಿ ಅಡಿಗೆ ಮಾಡಿದ್ದನ್ನು ನೈವೇದ್ಯವಾಗಿ ಸಮರ್ಪಿಸಬೇಕಾದರೆ ಅದು ಎಣ್ಣೆಯಿಂದ ಬೇರಿಸಿದ ಹುಳಿಯಿಲ್ಲದ ಗೋಧಿ ಹಿಟ್ಟಿನ ಹೋಳಿಗೆ ಆದರೂ, ಎಣ್ಣೆ ಹಾಕಿದ ಹುಳಿಯಿಲ್ಲದ ಕಡುಬುಗಳಾದರೂ ಆಗಿರಬೇಕು. ಇಲ್ಲಿ ಒಲೆ ಇಲ್ಲದ ಅಡುಗೆ ಅಂತ ನೋಡ್ಬೇಕಾದ್ರೆ, ಇದು ಒಲೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕಾರಣದಂತ ಒಂದು ಬಾಧೆಯನ್ನು ನಾವು ನೋಡ್ತೇವೆ. ಒಲೆ ಅದು ಬೆಂಕಿ ಉರಿತಾ ಇದೆ, ಆದ್ರೂ ಕೂಡ ನಮ್ಮ ಆ ಒಂದು ನೈವೇದ್ಯ ಮಾಡಬೇಕು. ಆ ಒಂದು ವ್ಯಕ್ತಿತ್ವ ನೋಡ್ಬೇಕಾದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕಾರಣದಂತ ಒಂದು ಬಾಧೆ, ನೋವುಗಳನ್ನ, ಹಿಂಸೆಗಳನ್ನ, ಆತನ ಗೋಚರವಾಗದಂತ ಒಂದು ಬಾಧೆಯನ್ನು ನಾವು ನೋಡ್ತಾರೆ. ಆತನ ಅನುಭವಿಸಿದ ಈ ಸಂಕಟವನ್ನು ನಾವು ನೋಡ್ತೇವೆ. ಮುಂದೆ ನಾವು ಬರ್ಬೇಕಾದ್ರೆ ನೈವೇದ್ಯನ ಸಮರ್ಪಿಸಬೇಕು. ಎಣ್ಣೆ ನಾವು ಮತ್ತೆ ಕೂಡ ಅದು ಎಣ್ಣೆ ಅಂತ ನಾವು ನೋಡುವಾಗ ಸುಮ್ಮನೆ ಹಾಗೆ ಬರೀ ಗೋಧಿ ಮತ್ತೆ ಹಾಗೆ ರೊಟ್ಟಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಗೋಧಿ ಮತ್ತೆ ಎಣ್ಣೆನ ಅದು ಮಿಕ್ಸ್ ಮಾಡಿ ಅಥವಾ ಅದನ್ನ ಬೆರೆಸಿದಾಗ ಅದು ಪವಿತ್ರಾತ್ಮನ ಪರಿಶುದ್ಧತೆಯಿಂದ ಸೇರಿದಂತ ಅದು ಯಜ್ಞವಾಗಿರ್ತದೆ. ಯಾಕಂದ್ರೆ ನಮ್ಮ ಕರ್ತನ ಯೇಸು ಕ್ರಿಸ್ತನು ಆ ಒಂದು ಪರಿಶುದ್ಧವಾದ ಗೋಧಿಯ ಹಿಟ್ಟು, ಆತನಲ್ಲಿ ಇದ್ದಂತಹ ಪವಿತ್ರಾತ್ಮನ ಒಂದು ಅಭಿಷೇಕ, ಅದು ಎರಡು ಸೇರಿ ಅದು ಗೋಧಿ ಹಿಟ್ಟಾಗಿ ಒಂದು ಗೋಧಿಯ ಹಿಟ್ಟಿನ ಯಜ್ಞವಾಗಿ ಕಾಣುವಂಥದ್ದನ್ನು ನೋಡ್ತೇವೆ. ನಾವು ಮುಂದೆ ಬರ್ಬೇಕಾದ್ರೆ ನೀವು ಅರ್ಪಿಸುವುದು ಕಬ್ಬಿಣದ ಹೆಂಚಿನ ಮೇಲೆ ಸುಟ್ಟಿದ್ದಾದರೆ ಅದು ಎಣ್ಣೆ ಬರಿಸಿದ ಹುಳಿಯಿಲ್ಲದ ಗೋಧಿ ಹಿಟ್ಟಿನದಾಗಿರಬೇಕು. ಅದು ಚೂರು ಚೂರಾಗಿ ಮುರಿದು ಅದರ ಮೇಲೆ ಎಣ್ಣೆನ ಹೊಯ್ದು ನೈವೇದ್ಯ ಮಾಡಬೇಕು. ಇಲ್ಲಿ ನಾವು ನೋಡ್ತೇವೆ, ಕಬ್ಬಿಣದ ಹೆಂಚಿನ ಮೇಲೆ ಸುಟ್ಟಿದ್ದಾದರೆ ಇದು ಒಂದು ಪಾರದರ್ಶಕವಾಗಿ ನಾವು ಆ ಒಲೆಯಲ್ಲಿ ಅಡಿಗೆ ಮಾಡುವಂಥದ್ದು ನಾವು ಕಾಣದೇ ಇರ್ತಕ್ಕಂಥ ಒಂದು ನೋವನ್ನ, ಹಿಂಸೆಯನ್ನ, ಒಂದು ಬಾಧೆಯನ್ನ ನಾವು ನೋಡ್ತೇವೆ. ಇಲ್ಲಿ ನೋಡ್ಬೇಕಾದ್ರೆ ಹೆಂಚಿನ ಮೇಲೆ ಹೆಂಚು ಅಂದ್ರೆ ಒಂದು ಕಬ್ಬಿಣದ ಒಂದು ತವಾನ ಅಂತ ನಾವು ಏನ್ ಹೇಳ್ತೀವಿ, ಅದರ ಮೇಲೆ ಇಟ್ಟು ನೋಡುವಾಗ ಅದು ಕಾಣುವಂಥದ್ದು, ಅದರ ಮೇಲೆ ಬೇಯಿಸ್ತಕ್ಕಂಥ ರೊಟ್ಟಿನ ಬೇಯಿಸ್ತಕ್ಕಂಥ ಅದು ಹೇಗೆ ಬೇಯ್ತದೆ, ಅದು ಸುಡುವಂಥದ್ದು, ಅದು ಕಣ್ಣಿಗೆ ಕಾಣತಕ್ಕಂಥ ಒಂದು ಬಾಧೆ ಆಗಿದೆ. ಹಾಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮಾನಸಿಕವಾಗಿ ಕಾಣದಂತೆ ಹಿಂಸೆಗಳನ್ನ ನೋವು ಅನುಭವಿಸಿ, ಯಾಕೆಂದ್ರೆ ಆತನನ್ನ ಹೀನವಾಗಿ ಬೈದರು, ಅವಮಾನಿಸಿದರು. ಇದೆಲ್ಲ ಮಾಡುವಾಗ ಆತನಿಗೆ ಮನಸ್ಸಿಗೆ ನೋವಂತ, ಚುಚ್ಚುವಂತ ಒಂದು ಸ್ಥಿತಿಯಾಗಿತ್ತು. ಅದು ಮಾನಸಿಕ ಯಜ್ಞ. ಇದು ಬಾಹ್ಯಕರವಾದ ತವದ ಮೇಲೆ ಬೇಯಿಸ್ತಕ್ಕಂಥದ್ದು, ಅದು ಬೆಂಕಿಯಲ್ಲಿ ಬೇಯ್ತಕ್ಕಂಥದ್ದು, ಅದು ಕಣ್ಣಿಗೆ ಕಾಣತಕ್ಕಂಥ ಒಂದು ಬಾಧೆ, ಹಿಂಸೆ ಎಂಬುದಾಗಿ ನಾವು ನೋಡುವಾಗ ಅದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆ ಮೇಲೆ ಇಟ್ಟು 3 ಮೊಳೆಗಳಿಂದ ಒಡೆದು ಜಜ್ಜಲ್ಪಟ್ಟು ಹೀಟಿನಿಂದ ತಿವಿದು ಎಲ್ಲ ರೀತಿಯಲ್ಲಿ ಕಣ್ಣಿಗೆ ಕಾಣತಕ್ಕಂಥ ಒಂದು ಕ್ರೂರವಾದ ಹಿಂಸೆಯನ್ನು ನಾವು ಈ ಒಂದು ತವದ ಮೇಲೆ ಅಂದ್ರೆ ಹೆಂಚಿನ ಮೇಲೆ ಹಾಕಿ
ರೊಟ್ಟಿಯನ್ನ ಬೇಯಿಸ್ತಕ್ಕಂಥ ಒಂದು ಯಜ್ಞವನ್ನ ನಾವು ನೋಡ್ತೇವೆ. ಅಲ್ಲಿ ನಾವು ನೋಡುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧವಾದ ಹಿಟ್ಟಾಗಿರ್ತಾನೆ. ಆತನ ಆ ರೊಟ್ಟಿ ಹಾಕ್ಬೇಕಾದ್ರೆ ಆ ಎಣ್ಣೆನ ಬೆರೆಸಿ ಅದು ಪವಿತ್ರಾತ್ಮನ ಆತನಲ್ಲಿ ಸೇರಿ ಒಂದು ಯಜ್ಞಕ್ಕೆ ಬೇಕಾದ ಒಂದು ರೊಟ್ಟಿಯಾಗಿ ಆತನು ಬಾಹ್ಯಕರವಾಗಿ ಅನುಭವಿಸ್ತಕ್ಕಂಥದ್ದು, ಮಾನಸಿಕವಾಗಿ ಕಣ್ಣಿಗೆ ಕಾಣದಂಥ ಒಂದು ಬಾಧೆಯನ್ನು ನಾವು ನೋಡ್ತೇವೆ. ಕಣ್ಣಿಗೆ ಕಾಣುವಂಥ ಗೋಚರವಾಗುವಂಥ ಒಂದು ಹಿಂಸೆಯನ್ನು ನಾವು ನೋಡ್ತೀವಿ. ಇದೆಲ್ಲ ನಮ್ಮ ಕರ್ತನ ಒಂದು ಯಜ್ಞ, ಧಾನ್ಯ ಸಮರ್ಪಕ ಯಜ್ಞ. ನಾವು ಸರ್ವಾಂಗ ರಕ್ತ ಇರ್ತಕ್ಕಂಥ ಒಂದು ಯಜ್ಞ. ಇದು ರಕ್ತರಹಿತವಾದ ಒಂದು ಯಜ್ಞದಲ್ಲಿ ನೋಡ್ಬೇಕಾದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಯಾವ ರೀತಿಯಲ್ಲಿ ಸುಡಲ್ಪಟ್ಟನು, ಬೇಯಿಸಲ್ಪಟ್ಟನೆಂಬುದಾಗಿ, ಯಾವ ರೀತಿಯಲ್ಲಿ ಯಾವ ರೀತಿಯಲ್ಲಿ ಜಜ್ಜಲ್ಪಟ್ಟನೆಂಬುದಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾವು ನೋಡ್ತೇವೆ. ನಾವು ಯೆಶಾಯನ ಗ್ರಂಥದ 53:15 ನಾವು ನೋಡ್ಬೇಕಾದ್ರೆ ಆತನು ಭೂಮಿಯಿಂದ ಕೀಳಲ್ಪಟ್ಟನೆಂಬುದಾಗಿ ನಾವು ನೋಡ್ತೇವೆ. ಪರಲೋಕದಿಂದ ಕೀಳಲ್ಪಟ್ಟವನು ಭೂಮಿಗೆ ಕೆಳಗೆ ಬಂದನೆಂಬುದಾಗಿ ಯೆಶಾಯನ ಗ್ರಂಥ 53:15 ನಾವು ನೋಡ್ತೇವೆ. ಆತನ 53ನೇ ಅಧ್ಯಾಯ 53ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ನೋಡ್ತೇವೆ. ಹಿಂಸೆಯ ನ್ಯಾಯದಿಂದ ಕೊಲ್ಲಲ್ಪಟ್ಟನು. ಆಹಾ, ಇವನು ಜೀವಲೋಕದಿಂದ ಪಟ್ಟಿದ್ದಾನೆ ಎಂಬುದಾಗಿ. ನಮ್ಮ ಜನಗಳ ದ್ರೋಹಗಳ ದೆಸೆಯಿಂದ ಈ ಪೆಟ್ಟು ಅವನ ಮೇಲೆ ಬಿತ್ತಲ್ಲ ಎಂದು ಅವನ ಕಾಲದಲ್ಲಿ ಯಾರೂ ಮನಮುಟ್ಟಿ ಮರುಗಿದಾರು. ಇಲ್ಲಿ ನಾವು ನೋಡ್ತೇವೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನ್ಯಾಯದಿಂದ ಕೊಲ್ಲಲ್ಪಟ್ಟನು, ಹಿಂಸೆಯ ನ್ಯಾಯದಿಂದ ಕೊಲ್ಲಲ್ಪಟ್ಟನು. ಆಹಾ, ಇವನು ಜೀವಲೋಕದಿಂದ ಕೀಳಲ್ಪಟ್ಟನು. ಅಂದ್ರೆ ಜೀವಲೋಕದಿಂದ ಪರಲೋಕದಿಂದ ಕೀಳಲ್ಪಟ್ಟನು. ಇದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಒಂದು ಜೀವಿತ ಆಗಿದೆ. ಏಕೆಂದ್ರೆ ನಮಗೋಸ್ಕರ ಪರಲೋಕ ಒಂದು ವೈಭವನ ಬಿಟ್ಟು ಆ ಪರಲೋಕ ಸೌಂದರ್ಯ ನಿವಾಸವನ್ನ, ಆ ಚಿನ್ನದ ಬೀದಿಯಲ್ಲಿ ಇರ್ತಕ್ಕಂಥ, ಚಿನ್ನದ ಸಿಂಹಾಸನ ಮೇಲೆ ಇರ್ತಕ್ಕಂಥ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸದಾಕಾಲ ಜೀವಿಸುವಂತಹ ಜೀವಲೋಕದಿಂದ ಈ ಲೋಕಕ್ಕೆ ಕೀಳಲ್ಪಟ್ಟನೆಂಬುದಾಗಿ ನಾವು ನೋಡುವಂಥದ್ದನ್ನು ನಾವು ನೋಡ್ತೇವೆ. ಹಾಗೆ ನಾವು ಬರ್ಬೇಕಾದ್ರೆ ಮುಂದೆ ನಾವು ನೋಡುವಾಗ ನೀವು ಅರ್ಪಿಸುವ ಬಾಣಲೆಯಲ್ಲಿ ಪಕ್ವ ಮಾಡಿದರೆ ಅದು ಎಣ್ಣೆ ಒಯ್ದ ಗೋಧಿ ಹಿಟ್ಟಿನದಾಗಿರಬೇಕು. ನೀವು ಈ 3 ವಿಧವಾದ ನೈವೇದ್ಯವನ್ನು ಯೆಹೋವನಿಗೆ ಸಮರ್ಪಿಸುವುದಾದರೆ ಯಾಜಕನಿಗೆ ಒಪ್ಪಿಸಬೇಕು. ಅಂದ್ರೆ ಈ 3 ವಿಧವಾದ ಅಂದ್ರೆ ಒಲೆಯಲ್ಲಿ ಬೇಯಿಸಿದ ಒಂದು ಪದಾರ್ಥ, ಮತ್ತೆ ಹೆಂಚಿನ ಮೇಲೆ ಕಣ್ಣಿಗೆ ಕಾಣತಕ್ಕಂಥ ಒಂದು ಪದಾರ್ಥ, ಮತ್ತೆ ಅದಾದ ಮೇಲೆ ಬಾಣಲೆಯಲ್ಲಿ ಬೇಯಿಸ್ತಕ್ಕಂಥ ಒಂದು ಪದಾರ್ಥ. ಈ 3 ನೈವೇದ್ಯ ನಾವು ನೋಡುವಾಗ ಈ ಬಾಣಲೆಯಲ್ಲಿ ನಾವು ಬೇಯಿಸುವಂಥದ್ದನ್ನು ನೋಡ್ತೇವೆ. ಅದು ಒಟ್ಟಾಗಿ ಸೇರಿ ಅಂದ್ರೆ ಜನಗೆ ಅರ್ಧ ಕಾಣುತ್ತೆ, ಅರ್ಧ ಕಾಣಲ್ಲ. ಡೈರೆಕ್ಟ್ ಆಗಿ ನಾವು ಬಾಣಲೆ ನೋಡುವಾಗ ಕಾಣ್ತೇವೆ, ದೂರದಲ್ಲಿ ನಮಗೆ ಕಾಣಲ್ಲ. ಆ ಒಂದು ಸ್ಥಿತಿಯಲ್ಲಿ ಕೆಲವರು ಆತನ ಹಿಂಸೆಯನ್ನ ನೋಡಿದವರು ಇದ್ದಾರೆ, ನೋಡದೆ ಇದ್ದಾರೆ. ನೋಡಿ ಅದನ್ನ ತಿಳ್ಕೊಂಡು ನಂಬಿದವನು ಧನ್ಯನೆಂಬುದಾಗಿ ನಾವು ಮತ್ತಾಯನ ಸುವಾರ್ತೆಯಲ್ಲಿ ನೋಡ್ತೇವೆ. ಕಣ್ಣಿಗೆ ನೋಡಿದ್ರು ಕೂಡ ನಂಬದೇ ಇರತಕ್ಕಂಥವ್ರು ಇದ್ದಾರೆ. ಹೀಗೆ ಬಾಣಲೆಯಲ್ಲಿ ಬೇಯಿಸಿದಂಥ ಒಂದು ಯಜ್ಞ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕಣ್ಣಿಗೆ ಕಾಣುವಂತ ಒಂದು ಯಜ್ಞವಾಗಿದ್ದಾನೆ, ಕಣ್ಣಿಗೆ ಕಾಣದಂತ ಯಜ್ಞವಾಗಿದ್ದಾನೆ. ನಾವು ಕಣ್ಣಿಂದ ನೋಡಿಲ್ಲ, ಆದರೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೈವೋಕ್ತಿಯ ಮುಖಾಂತರ, ದೇವರ ವಾಕ್ಯದ ಮುಖಾಂತರ ನಾವು ಕಾಣದೆ ನಾವು ಆತನ ನಂಬುವರಾಗಿದ್ದೇವೆ. ಆ ಕಾಣದ ನಂಬುವರಾಗಿ ನಾವು ಎಷ್ಟೋ ಧನ್ಯರಾಗಿದ್ದೇವೆ. ಆಗಿರುವಾಗ ಈ ಒಂದು ಯಜ್ಞವನ್ನ ನಾವು ಮಾಡಿದ ನಂತರ ನಾವು ಯಾಜಕರಿಗೆ ನಾವು ಸಮರ್ಪಿಸಬೇಕು. ನಾವು ಸಮರ್ಪಿಸುವಂಥದ್ದು ಯಾವ ರೀತಿಯಲ್ಲಿ ಇರಬೇಕು ಎಂಬುದಾಗಿ ನಾವು ನೋಡುವಾಗ, ನಾವು ಪರಿಶುದ್ಧರಾಗಿ ಶುದ್ಧರಾಗಿ ನಾವು ನಮ್ಮನ್ನು ನಾವು ವಿವೇಚಿಸಿಕೊಂಡವರಾಗಿ ನಾವು ಕರ್ತನ ಅಂದರೆ ಯಾರು ಆಗಿನ ಕಾಲದಲ್ಲಿ ಯಾಜಕನ ಮುಂದೆ ಒಪ್ಪಿಸಬೇಕಾಗಿತ್ತು. ಅದು ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮಹಾಯಾಜಕನು. ಆ ಯಾಜಕನ ಮುಂದೆ ನಮ್ಮ ಹೃದಯಗಳಲ್ಲಿ ಯಾವ ರೀತಿಯಲ್ಲಿ ನಾವು ಸಮರ್ಪಿಸ್ತೇವೆ, ನಮ್ಮಲ್ಲಿ ಬರ್ತಕ್ಕಂಥ
ಸ್ತುತಿ ಯಜ್ಞಗಳನ್ನ ನಾವು ಯಾವ ರೀತಿ ಕರ್ತನಾದ ಯೇಸು ಕ್ರಿಸ್ತನಿಗೆ ಮೆಚ್ಚುಗೆಯಾಗಿ ನಾವು ನಮ್ಮ ಯಜ್ಞವನ್ನು ಅರ್ಪಿಸಿದ್ದೇವೆ ಎಂಬುದಾಗಿ ನಾವು ಆತನ ಮುಂದೆ ನಾವು ಸಮರ್ಪಿಸಬೇಕು. ಅದನ್ನ ನಾವು ತಿಳ್ಕೊಳ್ಬೇಕು, ನಮ್ಮನ್ನು ಪರೀಕ್ಷೆ ಮಾಡ್ಕೋಬೇಕು. ಮುಂದೆ ನಾವು ನೋಡ್ಬೇಕಾದ್ರೆ ಈ 3 ವಿಧವಾದ ನೈವೇದ್ಯನ ಯೆಹೋವನಿಗೆ ಸಮರ್ಪಿಸದಾದರೆ ಯಾಜಕನಿಗೆ ಒಪ್ಪಿಸಬೇಕು. ಇವನೇ ಅದನ್ನು ಯಜ್ಞವೇದಿಯ ಬಳಿಗೆ ತರಬೇಕು. ಯಾಜಕನು ನೈವೇದ್ಯವನ್ನು ಸೂಚಿಸುವುದಕ್ಕಾಗಿ ಅದರಲ್ಲಿ ಸ್ವಲ್ಪ ಭಾಗವನ್ನು ಪ್ರತ್ಯೇಕಿಸಿ ಯಜ್ಞವೇದಿಯ ಮೇಲೆ ಹೋಮ ಮಾಡಬೇಕು. ಅದು ಅಗ್ನಿಯ ಮೂಲಕ ಯೆಹೋವನಿಗೆ ಸುವಾಸನೆ ಉಂಟು ಮಾಡುವುದು. ನೈವೇದ್ಯದಲ್ಲಿ ಮಿಕ್ಕದ್ದು ಆರೋನನಿಗೆ ಅವನ ವಂಶದವರಿಗೂ ಆಗಬೇಕು. ಅದು ಯೆಹೋವನಿಗೆ ಅರ್ಪಿತವಾದ ಹೋಮಶೇಷವಾದದ್ದು, ಮಹಾಪರಿಶುದ್ಧವಾಗಿದೆ. ಇಲ್ಲಿ ನೋಡುವಾಗ ನಾವು ಕರ್ತನ ಭೋಜನನ ನಾವು ತೆಗೆದುಕೊಳ್ಬೇಕಾದ್ರೆ ನಮ್ಮನ್ನ ನಾವು ಪರೀಕ್ಷಿಸಿಕೊಂಡಾಗ ಆ ದಿವಸದಲ್ಲಿ ಕರ್ತನಿಗೆ ಮಾಡಿದಂಥ ಯಜ್ಞ ಪರಿಪೂರ್ಣವಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತ ತಂದೆಯಾದ ದೇವರಿಗೆ ಪೂರ್ಣ ಮೆಚ್ಚುಗೆಯಾಗಿ ಆ ಒಂದು ಶುದ್ಧವಾದ ಪರಿಶುದ್ಧವಾದ ಯಜ್ಞ ಎಂಬುದಾಗಿ ಆತನು ಮೆಚ್ಚಿದ ಮೇಲೆ, ಆತನು ಅದನ್ನು ಒಪ್ಪಿಕೊಂಡ ಮೇಲೆ ಆನಂತರ ಆ ಒಂದು ಯಜ್ಞದ ಒಂದು ಉಳಿದ ಭಾಗವನ್ನ ಯಾಜಕರು ಭುಜಿಸುವಂಥದ್ದನ್ನು ನೋಡ್ತೇವೆ. ಅದೇ ಪ್ರಕಾರವಾಗಿ ನಮ್ಮ ಭೋಜನ ನಾವು ಕರ್ತನಾದ ಯೇಸು ಕ್ರಿಸ್ತನ ಭೋಜನನ ಆತನು ಕೊಟ್ಟ ನಾವು ರೊಟ್ಟಿ ಪಾತ್ರೆಗಳನ್ನ ನಾವು ಭುಜಿಸಬೇಕಾದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮಹಾಯಾಜಕರ ಮುಂದೆ ಯಾವ ರೀತಿಯಲ್ಲಿ ನಾವು ಭುಜಿಸಬೇಕು, ಅದನ್ನ ಭುಜಿಸಬೇಕಾದ್ರೆ ನಾವು ಯಾವ ಸ್ಥಿತಿಯಲ್ಲಿದ್ದೇವೆ ನಾವು ವಿವೇಚಿಸಿಕೊಳ್ಬೇಕು, ಪರೀಕ್ಷಿಸಿಕೊಳ್ಳುವುದಾಗಿ. ಯಾಕಂದ್ರೆ ಯೆಹೋವನಿಗೆ ಅರ್ಪಿತವಾದ ಹೋಮಶೇಷವಾದದಿಂದ ಅದು ಮಹಾಪರಿಶುದ್ಧವಾಗಿದೆ. ಇದು ಈಗಾಗಲೇ ಅದು ಯೆಹೋವನಿಗೆ ಸಮರ್ಪಿಸತಕ್ಕಂಥ ಒಂದು ಯಜ್ಞವಾಗಿದೆ. ಅದು ಯಜ್ಞ ಮಾಡಿದ್ದಾರೆ, ಅದು ನಮ್ಮ ಯೆಹೋವ ದೇವರು ಅದನ್ನು ಮೆಚ್ಚಿದ್ದಾನೆ, ಅದು ಪರಿಶುದ್ಧವಾಗಿದೆ. ಅದು ಹೋಮಶೇಷವಾದ ಪರಿಶುದ್ಧವಾದ ಒಂದು ನಮ್ಮ ಒಂದು ಆರಾಧನೆ ನಾವು ಯಾವ ರೀತಿಯಲ್ಲಿ ಆರಾಧಿಸ್ತಾ ಇದ್ದೇವೆ ಎಂಬುದಾಗಿ ನಮ್ಮನ್ನು ನಾವು ವಿವೇಚಿಸಿಕೊಳ್ಬೇಕು. ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕೆಂಬುದಾಗಿ ನಾವು ವಾಕ್ಯದಲ್ಲಿ ನೋಡುವ ಮೇರೆಗೆ ನಾವು ಆತನನ್ನು ಆರಾಧಿಸುವಾಗ ನಮ್ಮ ಜೀವಿತದಲ್ಲೂ ಕೂಡ ನಾವು ನಮ್ಮನ್ನು ನಾವು ವಿವೇಚಿಸಿಕೊಂಡವರಾಗಿ ನಾವು ಯಾವುದೇ ರೀತಿಯಲ್ಲಿ ದೋಷರಹಿತ ಇಲ್ಲದ ರೀತಿ ನಾವು ಆರಾಧಿಸಬೇಕು. ದೋಷ ಇರುವಂತ ರೀತಿ ನಾವು ಆರಾಧಿಸಬಾರದು. ಅದು ಕರ್ತನಾದ ಯೇಸು ಕ್ರಿಸ್ತನಿಗೆ ಒಂದು ಅಸಹ್ಯಕರವಾದ ಒಂದು ಸ್ಥಿತಿಯಾಗಿದೆ. ಆತನು ಅವಮಾನಕರವಾದ ಸ್ಥಿತಿಯಾಗಿದೆ. ಆತನು ನಮ್ಮ ಒಂದು ಆರಾಧನೆಯನ್ನು ಮೆಚ್ಚಿಕೊಳ್ಳುವಂತಹ ಸ್ಥಿತಿಯಲ್ಲಿ ಇರೋದಲ್ಲ. ನಮ್ಮ ಆರಾಧನೆಯನ್ನು ಆತನ ಮೆಚ್ಚಿಕೊಳ್ಬೇಕಾದ್ರೆ ನಾವು ಪರಿಶುದ್ಧರಾಗಿ ಆತ್ಮೀಯ ರೀತಿಯಲ್ಲಿ ನಾವು ಸತ್ಯಕ್ಕೆ ತಕ್ಕಾಗಿ ನಾವು ಆತನನ್ನು ಆರಾಧಿಸಬೇಕು. ಆತನ ಆರಾಧಿಸುವಾಗ ಆತನನ್ನ ನಮ್ಮ ಯಜ್ಞವು ಅರ್ಪಿಸಿದವಂತ ಆ ಒಂದು ನಮ್ಮ ಹೃದಯದಿಂದ ಇರ್ತಕ್ಕಂಥ ಒಂದು ಸ್ತುತಿ ಯಜ್ಞ ಘನಮಾನವನ್ನು ಆತನಿಗೆ ಸಮರ್ಪಿಸುವಾಗ ಅದರ ಒಂದು ಪ್ರತಿಫಲವಾಗಿ, ಅದರ ಒಂದು ಪ್ರತ್ಯುತ್ತವಾಗಿ ನಾವು ತೆಗೆದುಕೊಳ್ತಕ್ಕಂಥ ಭೋಜನ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇಹ ಮತ್ತು ರೊಟ್ಟಿಯನ್ನು ನಾವು ಅಭ್ಯಸಿಸ್ತಕ್ಕಂಥ ಅದನ್ನ ಒಂದು ಪರಿಶುದ್ಧವಾದ ಒಂದು ನಾವು ತೆಗೆದುಕೊಳ್ಳೋದಕ್ಕೆ ನಾವು ಅರ್ಹರಾಗಿರ್ಬೇಕು. ಅದರ ರೀತಿ ನಾವು ಜೀವಿಸ್ಬೇಕೆಂಬುದಾಗಿ ನಾವು ವಾಕ್ಯದ ಮುಖಾಂತರ ನೋಡ್ತೇವೆ. ಹೀಗೆ ನಾವು ಇನ್ನೂ ಸ್ವಲ್ಪ ಮುಂದೆ ನಾವು ನೋಡುವಾಗ, ನೀವು ಯೆಹೋವನಿಗೆ ನೈವೇದ್ಯವಾಗಿ ಸಮರ್ಪಿಸಿ ಎಲ್ಲಾ ಪದಾರ್ಥವನ್ನಾಗಲಿ ಹುಳಿ ಹಿಟ್ಟಿನಿಂದ ಮಾಡಿರಬಾರದು. ಯಾವ ಹುಳಿ ಪದಾರ್ಥವನ್ನಾಗಲಿ ಸಿಹಿ ಪದಾರ್ಥವಾಗಲಿ ಯೆಹೋವನಿಗೆ ಹೋಮ ಮಾಡಕೂಡದು. ಅದು ಕಳೆದ ಬಾರಿ ಕೂಡ ನಾನು ನೋಡುವಾಗ ಹುಳಿ ಅಂತ ನಾವು ಹೇಳುವಾಗ ಅದು ಪಾಪ ಕೃತ್ಯಗಳನ್ನ ನಾವು ನೋಡ್ತೇವೆ. ಪಾಪ ಕೃತ್ಯಗಳಲ್ಲಿ ಇರುವಂಥದ್ದು ನಾವು ನೋಡ್ತೇವೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಯಾವುದೇ ರೀತಿ ಪಾಪ ಇರಲಿಲ್ಲ, ಯಾವುದೇ ರೀತಿಯಲ್ಲಿ ಸುಕ್ಕು ಇರಲಿಲ್ಲ, ಕಳಂಕ ಇರಲಿಲ್ಲ, ನಿರ್ದೋಷಿಯಾಗಿರ್ತಕ್ಕಂಥ ನಮ್ಮ ಕರ್ತನಾದ ಯೇಸು ಕ್ರಿಸ್ತ ಪಾಪವನ್ನು ಹರಿಯದಂಥ ದೇವರು. ಹೀಗಿರುವಾಗ ಈ ಹುಳಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಇರಲಿಲ್ಲ. ಇದು ಹುಳಿ ಎಂಬುದಾಗಿ ಪಾಪಕ್ಕೆ ಸಮಾನವಾದ ಒಂದು ಪದಾರ್ಥವಾಗಿದೆ ಅಂತ ನಾವು ಕಳೆದ ಬಾರಿ ನೋಡಿದ್ವಿ. ಈ ಒಂದು ಪದಾರ್ಥವನ್ನು ನಾವು ರೊಟ್ಟಿಯಲ್ಲಿ ಮಿಕ್ಸ್ ಮಾಡಿ ಅದನ್ನು ನಾವು ಬೇಯಿಸುವಾಗ ಅದರಲ್ಲಿ ಸಿಹಿಯ ಪದಾರ್ಥ ಬರುವಾಗ ಅದು ಈ ಲೋಕದ ಒಂದು ಪ್ರಾಪಂಚಿಕವಾದ ಜೀವಿತವನ್ನು ನಾವು ಸಿಹಿಯಾದ ಗುರುತನ್ನು ಅದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಇರಲಿಲ್ಲ. ಯಾಕಂದ್ರೆ ಆತನಲ್ಲಿ ಹುಳಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹುಳಿ ಆದ ಮೇಲೆ ಸುಟ್ಟ ಮೇಲೆ ಅದು ಸಿಹಿಯಾದ ಒಂದು ಪಾಪದ
ಒಂದು ಆಶಾಪಾಶಗಳಲ್ಲೋ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಇರಲಿಲ್ಲ ಎಂಬುದಾಗಿ ನಾವು ವಾಕ್ಯ ನೋಡ್ತೇವೆ. ನಾವು ಕೂಡ ಅದೇ ರೀತಿಯಲ್ಲಿ ಮನುಷ್ಯರಾದವರು ನಾವು ನಮ್ಮ ಆರಾಧನೆ ನಾವು ಹೇಗಿರ್ತದೆ, ನಾವು ಈ ಲೋಕದಲ್ಲಿ ನಾವು ಸಭೆಯಲ್ಲಿರುವಾಗ, ನಾವು ಪ್ರಾರ್ಥನೆಯಲ್ಲಿರುವಾಗ, ದೇವರ ಸನ್ನಿಧಾನದಲ್ಲಿರುವಾಗ ನಾವು ಹೇಗಿರ್ತೀವಿ, ಅನಂತರ ನಮ್ಮ ಲೌಕಿಕ ಜೀವಿತದಲ್ಲಿ ನಾವು ಹೊರಗಡೆ ಹೋದಾಗ ಒಂದು ನಮ್ಮ ಕಂಪನಿಗಳಲ್ಲಿ, ನಮ್ಮ ಕೆಲಸದ ಜಾಗದಲ್ಲಿ, ನಾವು ಅಕ್ಕಪಕ್ಕ ನಾವು ವಾಸ ಮಾಡುವ ಸ್ಥಳಗಳಲ್ಲಿ ನಾವು ಯಾವ ರೀತಿ ಹುಳಿ ಇರುವಂಥ ರೊಟ್ಟಿಯಾಗಿರ್ತೇವೋ ಅಥವಾ ಸಿಹಿ ಇರ್ತಕ್ಕಂಥ ರೊಟ್ಟಿಯಾಗಿರ್ತೇವೆ. ಸಿಹಿ ಇದ್ದರೆ ಲೋಕದ ಆಪಾಶಗಳು ನಮ್ಮಲ್ಲಿ ಇರ್ತದೆ, ಹುಳಿ ಇದ್ದರೆ ನಮ್ಮ ಪಾಪದ ಜೀವಿತದಲ್ಲಿ ನಾವು ಜೀವಿಸ್ತದೆ. ಈ 2 ಗುಣಗಳು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಇಲ್ಲವೇ ಇಲ್ಲ ಎಂಬುದಾಗಿ ನಾವು ಕಳೆದ ಬಾರಿಯನ್ನು ಕೂಡ ನೋಡಿದ್ದೇವೆ. ಅದೇ ಮೇರೆಗೆ ಅವುಗಳು ಪ್ರಥಮ ಫಲವಾಗಿ ಯೆಹೋವನಿಗೆ ಸಮರ್ಪಿಸುವುದೇ ಹೊರತು ಯಜ್ಞ ವೇದಿಯ ಮೇಲೆ ಸುವಾಸನೆ ಉಂಟು ಮಾಡುವುದಕ್ಕಾಗಿ ಯಜ್ಞ ಹೋಮ ಮಾಡಕೂಡದು. ಇಲ್ಲಿ ಪ್ರಥಮ ಫಲವ ಎಂಬುದಾಗಿ ನಾವು ನೋಡುವಾಗ ನಾವು ಇದೇ 23ನೇ ಯಾಜಕಾಂಡ 23ನೇ ಅಧ್ಯಾಯದಲ್ಲಿ ಯಾವ ರೀತಿಯಲ್ಲಿ ನಾವು ಪ್ರಥಮ ಫಲವಾಗಿ ನಾವು ಯಾಜಕೋದ್ಯೋಗನ ಮಾಡಬೇಕು, ನಾವು ಯಾಜಕ ವರ್ಗವನ್ನು ನಿರ್ವಹಿಸಬೇಕೆಂಬುದಾಗಿ ಯಾಜಕಾಂಡ 23ನೇ ಅಧ್ಯಾಯದಲ್ಲಿ ಕೂಲಂಕಷವಾಗಿ ಎಲ್ಲಾ ರೀತಿಯಲ್ಲಿ ನಾವು ಮುಂದೆ ಓದ್ತಾ ಬರುವಾಗ ಏನೇನು ಮಾಡಬೇಕು, ಯಾವ ಸ್ಥಿತಿಯಲ್ಲಿ ಯಾಜಕ ಉದ್ಯೋಗನ ಮಾಡಬೇಕೆಂಬುದಾಗಿ ಈ ಒಂದು 23ನೇ ಅಧ್ಯಾಯದಲ್ಲಿ ಇಸ್ರಾಯೇಲರು ಆಚರಿಸಬೇಕಾದ ಹಬ್ಬಗಳ ವಿವರಣೆ ಎಂಬುದಾಗಿ ಅನೇಕ ಹಬ್ಬಗಳ ಒಂದು ಮುನ್ನುಡಿಯನ್ನ ಅಥವಾ ರೀತಿಯನ್ನ ಒಂದು ನಿಯಮವನ್ನ ಈ ಒಂದು 23ನೇ ವಚನದಲ್ಲಿ ನಾವು ನೋಡ್ತೇವೆ. ಹೀಗಿರುವಾಗ ನಾವು ನಮ್ಮ ಜೀವಿತದಲ್ಲಿ ಪ್ರಥಮ ಫಲವಾಗಿ ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ನಾವು ಸಮರ್ಪಿಸ್ತಾ ಇದ್ದೇವ. ನಾವು ಎಲ್ಲಾ ವಿಷಯಗಳಲ್ಲೂ ಈ ಲೌಕಿಕ ಜೀವನದಲ್ಲಿ ನಾವು ಪ್ರಾಧಾನ್ಯತೆ ಕೊಡ್ತೀವಿ. ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸನ್ನಿಧಾನದಲ್ಲಿ ನಾವು ಬರುವಾಗ ಪ್ರಥಮ ಯಜ್ಞವಾಗಿ, ಪ್ರಥಮ ಫಲವಾಗಿ ನಾವು ಆತನಿಗೆ ಸಮರ್ಪಿಸಿಕೊಳ್ತಾ ಇದ್ದೇವೆ ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡ್ತೇವೆ. ಅದೇ ಮೇರೆಗೆ ನಾವು ಮುಂದೆ ಇನ್ನು ಈ ಒಂದು ಧಾನ್ಯ ಸಮರ್ಪಣೆ ಯಜ್ಞವನ್ನು ನಾವು ಇನ್ನೂ ಮುಂದಿನ ದಿನಗಳಲ್ಲಿ ನಾವು ಆಲೋಚನೆ ಮಾಡೋಣ. ಈಗ ಸಮಯ ಆಯಿತು. ಹೇಗೋ ದೇವರು ಈ ಧಾನ್ಯ ಸಮರ್ಪಣೆಯ ಬಗ್ಗೆ ಹಲವಾರು ವಿಷಯವನ್ನು ತಿಳ್ಕೊಳ್ಳುವಂಥ ಒಂದು ದೇವರು ಅಲ್ಪ ಜ್ಞಾನವನ್ನು ಕೊಟ್ಟಿದ್ದಕ್ಕೆ ನಾನು ಕರ್ತನಾದ ಯೇಸು ಕ್ರಿಸ್ತನಿಗೆ ನಾನು ಸ್ತೋತ್ರ ಸಲ್ಲಿಸ್ತೇನೆ.